ಮುಕ್ಕೋಡ್ಲು ಕೆರೆ ಏನಾಗಿತ್ತು, ಈಗ ಏನಾಗಿದೆ, ರೇವತಿ ಮೇಡಮ್ ಅವ್ರ ಕೈ ಇಟ್ಟ ಮೇಲೆ ನೋಡೋಣ ಬನ್ನಿ. ಇದು ಖರಾಬ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ರು ಅಷ್ಟರಲ್ಲಿ ನಾನು ಬಂದೆ ಇಲ್ಲಿಗೆ. ಸಾವಿರಾರು ವರ್ಷದಿಂದ ಇದು ಕೆರೆ ಆಗಿದ್ದ ಭೂಮಿ. ಇದ್ರೊಳಗಡೆ ಬಂದು ವಿಲ್ಲಾ ಕಟ್ಕೊಂತು ಅಂತ ಹೇಳಿದ್ರೆ, ವಿಲ್ಲಾ ಒಳಗಡೆ ನೀರು ಹೋಯ್ತು ಅಂದ್ರೆ ಆದರೆ ಅವ್ರಿಗೆ ತಲೆ ಇರಲ್ಲ, ಇದು ಕೆರೆ ಆಗಿತ್ತು, ಅದ್ರ ಜಾಗದಲ್ಲಿ ಬಂದು ಮನೆ ಕಟ್ಟಿದ್ದೀವಿ ಅಂತ. ಹಾಸ್ಪಿಟಲ್ ಒಳಗಡೆ ನೀರು ನುಗ್ತು, ನೀರೊಳಗಡೆ ಹಾಸ್ಪಿಟಲ್ ನುಗ್ಗಿದೆ, ಹಾಸ್ಪಿಟಲ್ ಒಳಗಡೆ ನೀರು ನುಗ್ಗೋದೇನು. ಸೊ ಆ ಪರ್ಮಿಷನ್ ಇನ್ನೂ ಪೆಂಡಿಂಗ್ ಇದೆ. ಸೊ ನಾನು ಯಾರೋ ಫಾರೆಸ್ಟರ್ ಹತ್ರ ಹೋದೆ, ಅವ್ರು ಹೇಳಿದ್ರು ನೀವು ಏನೂ ಇಲ್ಲ, ನೀವು ಹೋಗ್ಬಿಡಿ, ನಾವು ಪರ್ಮಿಷನ್ ಕೊಟ್ಬಿಡ್ತೀವಿ. ಬರೀ ಹೇಳ್ತಾರೆ ಬಾಯಿನಲ್ಲಿ, ಪ್ರಾಕ್ಟಿಕಲ್ ಆಗಿ ಪರ್ಮಿಷನ್ ಕೊಡಿದ್ರೆ ಕೊಡಲ್ಲ. ಒಳಗಡೆ ಕೆರೆದ್ರೆ ನೋಡಿ ಬರೀ ಮರಳು, ಪ್ಯೂರ್ ಮರಳು ನೋಡಿ, ಮರಳು ಮಾಫಿಯಾನವರು ಕೊಂಡು ಇಲ್ಲೊಂದಿಷ್ಟು ಗುಂಡಿ, ಅಲ್ಲೊಂದಷ್ಟು ಗುಂಡಿ ಮಾಡಿ ಮರಳನ್ನ ತಗೊಂಡೋದ್ರು. ಆ ಹೈಟ್ಗೆ ಇದು ಬಂದ್ಬಿಟ್ಟಿತ್ತು. ಈ ಹಳ್ಳನೇ ಇರಲಿಲ್ಲ, ಏರಿ ಸಮಕ್ಕಿತ್ತು, ಏರಿ ಮಾಡಿದ್ದೆ ನಾವು. ಇದಕ್ಕೆ ಹಾಕಿರುವ ಹಣ ಎಲ್ಲವೂ ನನ್ನ ಸ್ವಂತ ದುಡ್ಡು. ನೋ ಗವರ್ಮೆಂಟ್ ಫಂಡ್. ಗವರ್ಮೆಂಟ್ ಫಂಡ್ ಯಾರು ಕೊಡ್ತಾರೆ? ಗವರ್ಮೆಂಟ್ ಪರ್ಮಿಷನ್ನೇ ಕೊಡಲ್ಲ. ಬರೀ 2 ಮಳೆಗೆ ಎಷ್ಟು ನೀರು ತುಂಬಿದೆ ನೋಡಿ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರೋದು ಇದು ಮುಕ್ಕೋಡ್ಲು ಗ್ರಾಮದ ಕೆರೆ. ಇದು ಇಲ್ಲಿ ಈಗ ಇಷ್ಟು ಸುಸ್ಥಿತಿಯಲ್ಲಿರುವಂತಹ, ಈಗ ಬಂದಿರುವ 1-2 ಮಳೆಗೆ ಇಷ್ಟೊಳ್ಳೆ ನೀರು ನಿಂತಿರುವಂತಹ ಮುಕ್ಕೋಡ್ಲು ಗ್ರಾಮದ ಕೆರೆ. ಮುಕ್ಕೋಡ್ಲಿರೋದು ಕನಕಪುರ ರಸ್ತೆ, ಕಗ್ಲಿಪುರದಿಂದ ಒಂದು 3-4 ಕಿಲೋಮೀಟ್ರು, ಅಥವಾ ಸೋಮನಹಳ್ಳಿಯಿಂದ ಬಂದರೆ ಒಂದು 3-4 ಕಿಲೋಮೀಟ್ರು ಕನಕಪುರ ರಸ್ತೆಯಿಂದ ಸ್ನೇಹಿತರೆ. ಆದರೆ ಈ ಮುಕ್ಕೋಡ್ಲು ಕೆರೆ ಇಷ್ಟು ಚೆನ್ನಾಗಿ ಇರಲಿಲ್ಲ. ಇದು ತುಂಬ ಹಾಳಾಗಿತ್ತು. ಈ ಮುಕ್ಕೋಡ್ಲು ಕೆರೆ ಒತ್ತುವರಿದಾರರ, ಭೂಗಳ್ಳರ, ಭೂ ಕಬಳಿಕೆ ಮಾಡುವವರ ಕಪಿಮುಷ್ಟಿಗೆ ಸಿಕ್ಕಿ ಅವರ ಖಾಸಗಿ ಸ್ವತ್ತಾಗಬೇಕಾಗಿರೋ ಈ ಜಾಗವನ್ನು ಅಲ್ಲಿ ನಿಂತಿರುವಂತಹ ನಮ್ಮ ರೇವತಿ ಕಾಮತ್ ಅವರು, ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಾಲದು. ಅವ್ರು ಒಳ್ಳೆ ಕೆಲಸನ ಅವರು ತನ್ಪಾಡಿತಾನೆ, ಬಿಡಪ್ಪ ಹೇಗೋ ನಾನು ಒಂದು ಕಾಲದಲ್ಲಿ ದುಡ್ಡು ಮಾಡಿದ್ದೀನಿ, ನನ್ನ ಮಕ್ಕಳು ಕೂಡ ಚೆನ್ನಾಗಿ ದುಡಿತಾರೆ, ನನ್ನ ಪಾಡಿ ನಾನು ಆರಾಮಾಗಿರ್ತೀನಿ ಅನ್ಬೋದು. ಆದರೆ ಅವ್ರು ಅದು ಮಾಡ್ತಾ ಇಲ್ಲ. ತಮ್ಮ ಪ್ರದೇಶದ ಸುತ್ತಮುತ್ತ ಇರುವ ಕೆರೆಗಳ ಅಭಿವೃದ್ಧಿಗೆ ತುಂಬ ಕೆಲಸ ಮಾಡ್ತಾರೆ, ಒತ್ತುವರಿದಾರರ ವಿರುದ್ಧ ಹೋರಾಟ ಮಾಡ್ತಾರೆ. ಎಷ್ಟು ಕಷ್ಟ ನೋಡಿ ಈ ಕಾಲದಲ್ಲಿ, ಒಂದು ಡೆಮಾಕ್ರಸಿಯಲ್ಲೂ ಕೂಡ ಕಳ್ಳರ ವಿರುದ್ಧ ಹೋರಾಟ ಮಾಡೋದು. ಆದರೆ ಅಂಥ ಎಲ್ಲ ರಿಸ್ಕ್ಗಳನ್ನ ಮೈ ಮೇಲೆ ಹೇಳ್ಕೊಂಡು ಈ ಕೆರೆ ರಕ್ಷಣೆಗೆ ಮೇಡಮ್ ತುಂಬ ಕೆಲಸ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನೀವೀಗ ಈ ಮೊದಲೇ ಕಲಾ ಮಾಧ್ಯಮ ನೋಡಿರೋ ಹಾಗೆ ಇದೇ ಕನಕಪುರ ರಸ್ತೆ ನಾಗನಾಯಕನಹಳ್ಳಿ ಕೆರೆ ಉಳಿವಿಗೂ ಅಲ್ಲಿನ ನೀರು ತುಂಬಕ್ಕೂ ತುಂಬ ಹೋರಾಟ ಮಾಡಿದ್ರು. ಅವರ ಸ್ವಂತದ ಕೋಟಿಗಟ್ಟಲೆ ಹಣವನ್ನು ಇದಕ್ಕೆ ವ್ಯಯಿಸ್ತಾರೆ ಅವರು. ಏನಾಯಿತು ಈ ಮುಕ್ಕೋಡ್ಲು ಕೆರೆಯ ಕಥೆ, ಹೇಗಿತ್ತು, ಹೇಗಾಗಿದೆ ಎಲ್ಲವನ್ನ ಮೇಡಮ್ ಇಂದ ಕೇಳೋಣ. ಮೇಡಮ್ ಅಲ್ಲಿದ್ದಾರೆ, ಬನ್ನಿ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ನಮಸ್ತೆ. ಏನು ಮೇಡಮ್? ನನಗೆ ಖುಷಿ ಆಗ್ತಿದೆ. ಏನು ಗೊತ್ತಾ, ಈ ಕೆರೆ ಆ್ಯಕ್ಚುಲಿ ಆ ಲೆವೆಲ್ ನೋಡಿ, ಆ ಹೈಟ್ ಇದೆಯಲ್ಲ, ಆ ಹೈಟ್ಗೆ ಇದು ಬಂದ್ಬಿಟ್ಟಿತ್ತು. ಅಂದರೆ ಈ ಹಳ್ಳ ಇರಲಿಲ್ಲ? ಹಳ್ಳನೇ ಇರಲಿಲ್ಲ, ಫುಲ್ ಆ ಲೆವೆಲಲ್ಲಿ ಇತ್ತು. ಏರಿ ಸಮಕ್ಕಿತ್ತು, ಏರಿ ಮಾಡಿದ್ದೆ ನಾವು. ಯಾಕೆ ಇದು ಕೆರೆ ಅಲ್ವಾ? ಕೆರೆ ನೀವು ಎಲ್ಲ ನಮ್ಮ ಶೋಷಣೀಯ ಪರಿಸ್ಥಿತಿ ನಮ್ಮ ದೇಶದ್ದು, ಅದು ಕೆರೆಗಳೆಲ್ಲ ಇದೇ ಥರ ಆಗಿ ಕಡೆಗಿದೆಲ್ಲ ತಿರ್ಕೊಂಡು ಇದಾಗುತ್ತೆ. ಏನಂದರೆ ಇಲ್ಲೇ ಬರ್ತಾರೆ ಯಾರೋ ಬಂದು ಒತ್ತುವರಿ ಮಾಡಿಕೊಂಡು, ಒತ್ತುವರಿ ಅಂತ ಹೇಳೋಕ್ಕಾಗಲ್ಲ, ಇದು ಆಲ್ಮೋಸ್ಟ್ ಇದು ಖರಾಬ್ ಆಗುತ್ತೆ ಅನ್ನೋ ಥರ ಸಿಚುವೇಶನಲ್ಲಿ ಇತ್ತು. ಈಗ ಇದನ್ನ ನೀವೇ ಡೆವಲಪ್ ಮಾಡಿಸಿರೋದು. ಈಗ ಇಷ್ಟಿಗೆ ನಾವು ನೋಡ್ತಿರೋಷ್ಟು ಇಷ್ಟು ಒಳ್ಳೆ ಕೆರೆ ಅಭಿವೃದ್ಧಿ. ಆದರೆ ಇದು ಮೊದಲು ನೀವು ಬಂದು ನೋಡಿದಾಗ ಯಾವ ಪರಿಸ್ಥಿತಿಲಿ ಇತ್ತು, ಯಾವಾಗ ಬಂದಿದ್ದು ಮೊದಲು ಇಲ್ಲಿಗೆ ಹೇಳಿ ಮೇಡಮ್? ಈಗ ಇದು 4 ವರ್ಷದ ಕೆಳಗಡೆ ಕರೋನಾ ಯಾವಾಗ ಬಂತು, ಆ ಟೈಮಲ್ಲಿ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು. ಕರೋನಾ ಬರೋಕ್ಕೆ 2 months ಮುಂಚೆ ಬಂದಿದ್ದು. ಸೊ ಅವಾಗ ನಾನು ಹೇಳಿದೆ, ಇದು ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ನಾನು ಮುನಿರಾಜು ಗೌಡ್ರು ಅಂತ ಇದ್ದಾರೆ, ಇಲ್ಲಿ ಒಬ್ರು ಬಹಳ ಹಳೆಯವರು ಪ್ರೆಸಿಡೆಂಟು, ಗ್ರಾಮಸ್ಥರು ಅವರು. ಇದು ಸೋಮನಹಳ್ಳಿ ಪಂಚಾಯಿತಿಯ ಪ್ರೆಸಿಡೆಂಟ್ ಆಗಿದ್ರು ಮುಂಚೆ, ಹೋದ ವರ್ಷ ಒಂದು 3 ವರ್ಷದ ಕೆಳಗಡೆ. ಅಲ್ಲಿ ಬಂದು ಆ್ಯಕ್ಚುಲಿ ನಾನು ನೋಡಿದಾಗ ಇದನ್ನು ನೋಡಿಬಿಟ್ಟು ಇದು ಏನಾಗುತ್ತೆ ಗೊತ್ತಾ, ಈಗ ಏದೋ ವರ್ಷಾನುಗಟ್ಲೆಯಿಂದ ಇಲ್ಲಿ ಮಣ್ಣು ತುಂಬ್ಕೊಂಡು ಇದು ಸ್ಯಾಂಡ್ ಮಾಫಿಯಾ ಗುಂಡಿಗಳನ್ನೆಲ್ಲ ಮಾಡಿ ಎಲ್ಲ ಜನ ದುರಾಚಾರಗಳು ಮಾಡಿ ಕೆರೆ ಅನ್ನೋದೇ ಅಳಿಸೋಗಿರುತ್ತೆ. ಇದು ನೀವು ಬಿಲೀವ್ ಇಟ್ ಆರ್ ನಾಟ್, ಇಲ್ಲಿಂದ ಬನ್ನೇರುಘಟ್ಟ ಫಾರೆಸ್ಟ್ಗೆ ಕನೆಕ್ಷನ್ ಇದೆ. ಈ ಕೆರೆಯಿಂದ ಹೇಗೆ? ಬನ್ನೇರುಘಟ್ಟ ಫಾರೆಸ್ಟಿನ ಪ್ರಾಣಿಗಳು, ನಾನು ಇಲ್ಲಿ ಹಳ್ಳಿಯವರೆಲ್ಲ ಹೇಳಿರೋದು ಕೇಳ್ಪಟ್ಟಿರೋದು, ರಾತ್ರಿ ಹೊತ್ತಲ್ಲಿ ಬಂದು ಆನೆಗಳು ಬಂದು ಈ ಕೆರೆನಲ್ಲಿ ನೀರು ಕುಡ್ಕೊಂಡು ಹೋಗುವಂತೆ. ಯಾಕಂದ್ರೆ ಬನ್ನೇರುಘಟ್ಟ ಪಕ್ಕದಲ್ಲೇ ಇದೆ. ಪಕ್ಕದಲ್ಲೇ ಇದೆ. ಇಲ್ಲಿಗೆ ಬಂದು ನೀರು ಕುಡ್ಕೊಂಡು ಹೋಗುವಂತೆ. 35 ವರ್ಷದಿಂದ ಈ ಕೆರೆಯಲ್ಲಿ ನೀರು ಬತ್ತೋಯ್ತು. ನೀರು ಯಾಕೆ ಬತ್ತೋಯ್ತು ಅಂತ ಹೇಳ್ತೀನಿ ಕೇಳಿ. ಅಲ್ಲಿಂದ ಒಂದು ಎತ್ತರದ ಜಾಗದಿಂದ ಒಂದು ನೀರು ಹರ್ಕೊಂಡು ಬರುತ್ತೆ ಇಲ್ಲಿಗೆ, ಮಳೆ ನೀರು. ಅದು ರಾಜ ಕೆನಾಲ್ ಅಂತ ಹೇಳ್ತಾರೆ. ಅದಕ್ಕೆ ಈ ಕೆರೆಗೆ ನೀರು ಬರೋ ಸೋರ್ಸು ರಾಜ ಕಾಲುವೆ. ಅಲ್ಲೇನಾಗಿದೆ ಅಂದರೆ ಜಮೀನುಗಳು ಮಾಡ್ಕೊಂಬಿಟ್ಟಿದ್ದಾರೆ ಜನ. ಅವರು ಮುಗ್ಧತೆಯಿಂದ ಮಾಡ್ಕೊಂಡ್ರೋ ಪರ್ಪಸ್ಲಿ ಜಾಗ ಹೊಡ್ಕೊಳಕ್ಕೆ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಆ ಕೆರೆ ಏನಾಗಿದೆ,
ಇವರು ಜಮೀನವರು ಅದನ್ನ ಇದು ತಮ್ಮ ರಾಜಕಾಲುವೆನ ತಮ್ಮ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಅದೇನು ಮಾಡಿದ್ರು, ಅದು ತಾವು ಬೆಳೆ ಬೆಳ್ಕೊತಾ ಇದ್ರು ಅದರಲ್ಲಿ, ಆ ರಾಜಕಾಲುವೆಲಿ. ಆ ರಾಜಕಾಲುವೆ ಇಂದ ಬರಬೇಕಾಗಿರೋ ನೀರು ಅದೇ ಕನೆಕ್ಟ್ ಆಗೋಯ್ತು ಅಂದರೆ ಈ ಕೆರೆಗೆ ನೀರೆಲ್ಲಿಂದ ಬರುತ್ತೆ? ಸೊ ಮೂಲ ಒಳಹರಿವೇ ಕಟ್ಟಾಯಿತು. ಅದೊಂದು ಕಟ್ಟಾಯಿತು. ಜೊತೆಗೆ ಇನ್ನೊಂದೇನಾಯ್ತು ಅಂತ ಹೇಳಿದ್ರೆ, ಅದೇ ಇದು ಸ್ಯಾಂಡ್ ಮಾಫಿಯಾನವರು, ಮರಳು ಮಾಫಿಯಾನವರು ಇಲ್ಲೇ ನೋಡಿ, ಇಷ್ಟು ನೀವು ಇದೆಲ್ಲ ತಗೊಂಡು ಹೋದ್ರೆ ಮರಳೆ ಇದು ನೀವೀಗ ಒಳಗಡೆ ಕೆರೆದ್ರೆ ನೋಡಿ ಬರೀ ಮರಳು, ಪ್ಯೂರ್ ಮರಳು ನೋಡಿ. ಇದನ್ನ ಬಂದು ಅಗ್ದು ಮಾಡ್ಕೊಂಡು ಇಲ್ಲೊಂದಿಷ್ಟು ಗುಂಡಿ ಅಲ್ಲೊಂದಷ್ಟು ಗುಂಡಿ ಮಾಡಿ ಮರಳನ್ನ ತೊಗೊಂಡೋದ್ರು. ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ಅದು ಒಂದಾಯಿತು. ಅದರಿಂದ ಏನಾಗುತ್ತೆ, ಮರಳು ಮಾಫಿಯಾ ನಾನು ಮುಂಚೆನೇ ಹೇಳ್ದಾಗೆ ಮರಳಿಗೋಸ್ಕರ ಗುಂಡಿ ಕೆತ್ತಿದ್ರು ಅಂದರೆ ಬರೋ ನೀರೆಲ್ಲ ಗುಂಡಿ ಒಳಗಡೆ ಹೊಟ್ಟೋಗುತ್ತೆ. ಈ ಫುಲ್ ಕೆರೆಯಲ್ಲಿ ನೀರು ಹೊಟ್ಟೋಯ್ತು, ಏನು ಕೆರೆ ಇಲ್ಲ. ಇಲ್ಲಿಂದ ಓವರ್ ಫ್ಲೋ ಆಗಿದ್ದ ವಾಟರ್ ಇದೆಯಲ್ಲ, ಅಲ್ಲಿ ಸುವರ್ಣಮುಖಿ ತೊರೆ ಇದೆ. ಇಲ್ಲಿ ಸುವರ್ಣಮುಖಿ ತೊರೆ ಅಂದರೆ ಬಂದರಘಟ್ಟದ ಒಳಗಡೆ ಇದೆಯಲ್ಲ, ಇಲ್ಲಿದೆ, ಇಲ್ಲಿಂದ ಹೋಗುತ್ತೆ ಸುವರ್ಣಮುಖಿ. ಇಲ್ಲೆಲ್ಲ ಈ ಕನಕಪುರ ಕಡೆ ಇದೆಯಲ್ಲ, ಎಲ್ಲ ಕಡೆಯಿಂದನೂ ಈವನ್ ಆರ್ಟ್ ಆಫ್ ಲಿವಿಂಗ್ ಆಶ್ರಮ ಇದೆಯಲ್ಲ, ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಹಿಂದೆನೂ ಸುವರ್ಣಮುಖಿ ಹೋಗುತ್ತೆ. ಇಲ್ಲೆಲ್ಲ ಈ ಕೆರೆ ಅರ್ಕಾವತಿ ಇಲ್ಲ, ಅರ್ಕಾವತಿ ಆ ಕಡೆಯಿಂದ ಬರುತ್ತೆ. ಸುವರ್ಣಮುಖಿ ಅರ್ಕಾವತಿ ಅಲ್ಲೆಲ್ಲಿ ನಾನು ಬಂದು ಸುವರ್ಣಮುಖಿಗೆ ಸೇರ್ಕೊಳ್ಳುತ್ತೆ, ಇಲ್ಲಿ ಸೋಮನಹಳ್ಳಿ ಹತ್ರ ಸೇರ್ಕೊಳ್ಳುತ್ತೆ. ಈ ಕೆರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕೆರೆನಲ್ಲಿ ತುಂಬಿದ ನೀರು ಸುವರ್ಣಮುಖಿ ತೊರೆಗೆ ಹೋಗುತ್ತೆ. ಅಂದ್ರೆ ತುಂಬಿ ಓವರ್ಫ್ಲೋ ಆದ್ರೆ ಕೋಡಿ ಬಿದ್ರೆ ಹೋಗುತ್ತೆ. ಕರೆಕ್ಟಾಗಿ ನಾವು ಮಾಡಿದ್ರೆ 1-2 ಮಳೆಗೆ ಇಷ್ಟು ನೀರು ನಿಂತಿದೆ. ಈ ಸತಿ ಫುಲ್ ಮಳೆ ಬಂತು ಅಂತ ಹೇಳಿದ್ರೆ ಈ ಕೆರೆ ತುಂಬುತ್ತೆ. ತುಂಬಿ ನೋಡಿ, ನಾವೆಲ್ಲ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ತುಂಬಿ ಅದು ಅಲ್ಲಿಗೆ ಹರ್ಕೊಂಡು ಹೋಗ್ಬಿಡುತ್ತೆ. ಇದು ನೀರು ಕೋಡಿ ಬೀಳುತ್ತೆ. ಸೊ ಆ ಥರ ಇತ್ತು. ಈ ಕೆರೆ ದುರವಸ್ಥೆ ಏನಾಗಿತ್ತು ಹೇಳಿ, ನೀವು 4 ವರ್ಷದಿಂದ ದುರವಸ್ಥೆ ಇನ್ನೇನಿದು ಖರಾಬ್ ಅಂತ ರೆವೆನ್ಯೂ ಡಿಪಾರ್ಟ್ಮೆಂಟ್ನವರು ಆಲ್ಮೋಸ್ಟ್ ಅದನ್ನ ಡಿಕ್ಲೇರ್ ಮಾಡೋ ಸ್ಟೇಜಿಗೆ ಬಂದಿದ್ರು. ಅದು ನಮಗೂ ಗೊತ್ತಿತ್ತು, ಯಾಕೆಂದ್ರೆ ನಮ್ಮ ಮುನಿರಾಜು ಗೌಡ್ರಿಗೂ ಗೊತ್ತಿತ್ತು ಇದು ಖರಾಬ್ ಆಗಿ ಹೋಗ್ತಾ ಇದೆ ಅಂತ. ಇದೊಂದು ವೇಸ್ಟ್ ಲ್ಯಾಂಡ್ ಅನ್ನೋ ಥರ, ಇದು ವೇಸ್ಟ್ ಲ್ಯಾಂಡ್ ಅಂತ. ಏನಾಗುತ್ತೆ ಅಂತ ಹೇಳಿದ್ರೆ, ವೇಸ್ಟ್ ಲ್ಯಾಂಡ್ ಮಾಡ್ಕೊಂಡು ಇಲ್ಲಿ ಯಾವ್ದಾರೋ ಒಂದು ಜಮೀನನ್ನ ಯಾರು ತಗೋತಾರೆ ಅನ್ಕೊಳ್ಳಿ, ಅಲ್ಲೊಂದು ಫಾರ್ಮ್ ಲ್ಯಾಂಡ್ ಅಂತ ಮಾಡ್ಕೋತಾರೆ. ಫಾರ್ಮ್ ಲ್ಯಾಂಡ್ ಅಂತ ಮಾಡ್ಕೊಂಡು ಅಲ್ಲೊಂದು ಮನೆ ಕಟ್ತಾರೆ. ಅವ್ರಿಗೆ ಇದು ಈ ಜಾಗ ಇಷ್ಟು ಜಾಗ ಖರಾಬ ತೋಟ ಮಾಡ್ಕೊಂಡ್ಬಿಡ್ತಾರೆ. ಇದನ್ನ ಅಂದ್ರೆ ಒಂದು ರೆವಿನ್ಯೂ ಲ್ಯಾಂಡ್ಗೆ ಹೊಂದ್ಕೊಂಡ್ರು ಖರಾಬು. ನಮ್ಗೆ ಹೇಳ್ತಾರಲ್ಲ, ಒಂದು 2 ಎಕರೆ ಜಮೀನಿಗೆ ಒಂದು 20 ಗುಂಟೆ ಖರಾಬ್ ಇದೆ. ಸುಳ್ಳು ಅದು ನನ್ನ ಪ್ರಕಾರ. ಏನೋ ಇದಿರುತ್ತೆ. ಆಮೇಲೆ ಇದೇನಂತ ಹೇಳಿದ್ರೆ, ಇದನ್ನು ಖರಾಬ್ ಅಂತ ಮಾಡ್ಕೊಂಬಿಟ್ರು ಅಂದರೆ, ಇಲ್ಲಿ ಯಾರೇ ಪಕ್ಕದ ಜಮೀನವ್ರಿಗೆ ತೊಗೊಳ್ತಾರೋ ಅದನ್ನು ತೊಗೊಂಡು ಅಲ್ಲೊಂದು ಮನೆ ಕಟ್ಕೊಂಬಿಟ್ರು ಅಂದರೆ, ಇದನ್ನು ತೋಟ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಜಾಗ ಆದಾಗತ್ತಲ್ಲ, ತೋಟ ಮಾಡಿಬಿಡ್ತಾರೆ. ಉಚಿತ ಎಕ್ಸ್ಟ್ರಾ ಲ್ಯಾಂಡ್ ತೋಟ ಮಾಡಿಬಿಡ್ತಾರೆ. ಆ ಪರಿಸ್ಥಿತಿಲಿ ಇತ್ತಿದ್ದು, ಅದೇ ಪರಿಸ್ಥಿತಿಯಲ್ಲಿ ಇತ್ತು. ಇನ್ನೇನು ಆಲ್ಮೋಸ್ಟ್ ಇದು ಕೆರೆ ಇದು ಖರಾಬ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ರು. ಅಷ್ಟರಲ್ಲಿ ನಾನು ಬಂದೆ ಇಲ್ಲಿಗೆ. ಆ್ಯಕ್ಚುಲಿ ನಾನೀಗ ಅದೇ 5 ವರ್ಷದ ಕೆಳಗಡೆ, ಕರೋನಾ ಯಾವಾಗ ಬಂತು? 2020, 6 ವರ್ಷದ ಕೆಳಗಡೆ ನಾ ಬಂದು ಇದನ್ನ ನೋಡ್ಬಿಟ್ಟು ಕೆಲಸ ಶುರು ಮಾಡಿದ್ವಿ. ಎಲ್ಲಿ ಈ ಕಡೆ ಎಲ್ಲ ಲೆವೆಲ್ ಫಾರ್ಮೇಶನ್ ಎಲ್ಲ ಮಾಡ್ಕೊಂಡ್ವಿ. ಆದ್ರೆ ಇದು ಇವತ್ತು ನಾವು ನೋಡ್ತಾ ಇರುವಂತ ಏರಿ ಸಮುಕ್ಕಿತ್ತು ಮಣ್ಣು. ಹತ್ತತ್ರ ಏನಿಲ್ಲ, ಒಂದು 10 ಅಡಿ ಮಣ್ಣಿತ್ತು. ನನ್ನ ಹತ್ರ ಫೋಟೋಗಳಿದೆ, ನಿಮ್ ಕಡೆ ಕೊಡ್ತೀನಿ, ಅದನ್ನು ಹಾಕಿ. ಆ ಲೆವೆಲ್ ಅಲ್ಲಿ ಇದ್ದಿದ್ದು. ಆಮೇಲೆ ನಾವು ಸ್ವಲ್ಪ ಒಂದು 3-4 ಲಕ್ಷ ಖರ್ಚು ಮಾಡಿದೆ ಅವಾಗ. ಅಷ್ಟರಲ್ಲಿ ಕರೋನಾ ಬಂದು ಈ ಹಳ್ಳಿಯವ್ರಿಗೆ ಸಿಕ್ಕಾಬಟ್ಟೆ ಕರೋನಾ ಎಫೆಕ್ಟ್ ಆಗೋಯ್ತು. ಇಲ್ಲಿ ಸಿಕ್ಕಾಬಟ್ಟೆ ಜನಕ್ಕೆ ಕರೋನಾ ಎಫೆಕ್ಟ್ ಆಗೋಯ್ತು. ಆಮೇಲೆ ಈ ಹಳ್ಳಿಗೆ ಒಳಗಡೆ ಬರೋಕ್ಕೆ ಸಾಧ್ಯ ಇಲ್ಲದೆ ಇರೋ ಪರಿಸ್ಥಿತಿ ಬಂತು. ಅವಾಗ ಬಿಟ್ಬಿಟ್ಟು ಈಗ 2 ತಿಂಗಳ ಕೆಳಗಡೆ ಅಮೆರಿಕಾಗೆ ಹೋಗಿ ಮುಂಚೆ ನಾನು ಇದನ್ನ ವರ್ಕ್ ಆರ್ಡರ್ ತಗೊಂಡೆ. ವರ್ಕ್ ಆರ್ಡ್ರ್ ತೊಗೊಂಡೆ. ನನಗೆ ಅವರು ಮುನಿರಾಜು ಕೊಟ್ಟರೆ ವರ್ಕ್ ಆರ್ಡ್ರ್ ಕೊಡಿಸಿದ್ರು. ಇದಕ್ಕೆ ವರ್ಕ್ ಆರ್ಡ್ರ್ ಕೊಡೋ ತನಕ ನಾನು ಕೈ ಹಾಕಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ, ವರ್ಕ್ ಆರ್ಡ್ರ್ ಕೊಡಲಿಲ್ಲ ಅಂದರೆ ನಮಗೆ ಅದು ಒಂಥರ ಇದು ಸಿಗಲ್ಲ. ಇದು ಒಂಥರ ಲೈಸೆನ್ಸ್ ಥರ ಅದು. ವರ್ಕ್ ಆರ್ಡ್ರ್ ತೊಗೊಂಡೆ. ವರ್ಕ್ ಆರ್ಡ್ರ್ ತೊಗೊಂಡ ತಕ್ಷಣ ಕೆಲಸ ಸ್ಟಾರ್ಟ್ ಆಯಿತು. ಕೆಲಸ ಸ್ಟಾರ್ಟ್ ಆಗಿ ಅದನ್ನು ಅವರು ಮುನಿರಾಜು ಗೌಡ್ರೆ ಖುದ್ದಾಗಿ ನಿಂತ್ಕೊಂಡ್ರು. ಇಲ್ಲೆಲ್ಲ ನಿಮ್ಗೆ ಎತ್ತರ ಕಾಣಿಸ್ತಿದೆಯಲ್ಲ, ಅದೆಲ್ಲ ನಿಜವಾದ ಬಂಡೆಗಳು. ಈಗ ಇಲ್ಲಿರೋ ಬಂಡೆ ಇದು ಉದಾಹರಣೆ ಇಲ್ಲೇ ಇದೆ ನೋಡಿ, ಇದೇ ಬಂಡೆ. ಇದನ್ನೆಲ್ಲ ನಾವು ತೆಗಿಯಕ್ಕಾಗಲ್ಲ, ತೆಗಿಲೂಬಾರ್ದು, ತೆಗಿಯಕ್ಕೂ ಆಗಲ್ಲ. ಇದೆಲ್ಲ ತೆಗಿಬೇಕಂದ್ರೆ ಡೈನಮೈಟ್ ತರಬೇಕು. ಅದಕ್ಕೆ ಅಲ್ಲಿ ಹೋಗೋಣ ಬನ್ನಿ. ಅಲ್ಲಿ ನೋಡಿ, ಇದೆಲ್ಲ ಬಂಡೆ, ಕೆರೆ ಒಳಗಡೆ ಸಹಜವಾಗಿರುವಂತ ಬಂಡೆ ನೋಡಿ. ಇದನ್ನ ಅದು ಆಮೇಲೆ ಮೇಲ್ ಮಾತ್ರ ಇಷ್ಟು ಕಾಣ್ತಿದೆ. ಇದು ಒಳಗಡೆ ಎಷ್ಟು ದೊಡ್ಡದಿದೆ ಬಂಡೆ ಅಂತ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಇದನ್ನೆಲ್ಲ ತೆಗಿಯೋದು ರಿಸ್ಕ್, ತೆಗಿಲೂಬಾರ್ದು. ನಾವು ತೆಗಿಯಕ್ಕೆ ನಮ್ಮ ರೂಲ್ಸ್ ಇಲ್ಲ ಇದನ್ನ. ಇವಾಗ ಏನಾಗುತ್ತೆ ಅಂದ್ರೆ, ನದಿನಲ್ಲಿ ಎಲ್ಲೇ ಬಂಡೆ ಇದ್ರೂ ಇವಾಗ ಈ ನೀರು ಆ ಮಟ್ಟಕ್ಕೆ ಹೊಟ್ಟೋದ್ರೆ
ಜಸ್ಟ್ ಬಂಡೆ ಅರ್ಧ ಹೋಯ್ತು ಅಂತ ಇಟ್ಕೊಳ್ಳಿ, ನೀರು ತುಂಬಿಡ್ತು ಅಂದ್ಕೊಳ್ಳಿ. ತುಂಬಿಡ್ತು ಅಂದರೆ ಈ ಬಂಡೆ ಕೆಳಗಡೆ ಅದ್ರ ಪಾಡಿಗೆ ಇರುತ್ತೆ. ಸ್ವಿಮ್ ಮಾಡೋರೆಲ್ಲ ಮಾಡ್ತಾರೆ. ಸ್ವಲ್ಪ ತುಂಬಿದಾಗ ಸ್ವಿಮ್ ಮಾಡೋಕ್ಕೆ ಬರೋದು ರಿಸ್ಕಿ. ಯಾಕೆಂದರೆ ನಮಗೆ ನಾಗನಾಯಕನಹಳ್ಳಿನ ನಾನು ನಿಮ್ಗೆ ತೋರಿಸಿದ್ದೆ. ಆ ಬಂಡೆಗಳು ಅದಷ್ಟು ಕಲ್ಲುಗಳನ್ನು ನಾನು ರಿಮೂವ್ ಮಾಡಿದೆ ಅಲ್ಲಿ ನಾಗನಾಯಕನಹಳ್ಳಿನಲ್ಲಿ. ಇಲ್ಲಿ ಏನಾಗುತ್ತೆ ಅಂದರೆ ಈ ಬಂಡೆಗಳನ್ನಂತಲೂ ನಾವು ರಿಮೂವ್ ಮಾಡೋಕ್ಕೆ ನಮ್ಗೆ ಪರ್ಮಿಷನು ಇಲ್ಲ, ನಾವು ಮಾಡೋದು ಇಲ್ಲ. ಆ ಬಂಡೆಗಳನ್ನು ಹಾಗೆ ಬಿಡ್ತೀವಿ. ಸೊ ಇವಾಗ ಈಗ ಎಕ್ಸ್ಪೆಕ್ಟೇಷನ್ ನಂದೇನಂತ ಹೇಳಿದ್ರೆ ಒಂದೆರಡು 3 ತಿಂಗಳಲ್ಲಿ ನನಗೆ ಅನಿಸುತ್ತ ಪ್ರಕಾರ ಇಲ್ಲಿ ತನಕ ನೀರು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬರದೇ ಇದ್ರು ಫಸ್ಟ್ ನಾವು ಇಲ್ಲಿ ಮಾಡಿದ ಕೆಲಸ ಏನಂತ ಹೇಳಿದ್ರೆ, ಈ ಕೆರೆ ಕ್ಲೀನ್ ಮಾಡುವಾಗ ರಾಜ ಕಾಲುವೆ ಒತ್ತುವರಿ ಬಿಡಿಸಿದ್ದು. ಬಿಡಿಸಿದ್ರಾ? ಆದ್ರೆ 35-40 ವರ್ಷದಿಂದ ಅವ್ರನ್ನ ಜಮೀನು ಮಾಡ್ಕೊಂಡಿದ್ದವ್ರ ಹತ್ರ. ಜಮೀನು ಮಾಡ್ಕೊಂಡು ಎಷ್ಟು ಎಕರೆ ಇರ್ಬೋದು? ಅಲ್ಲ ಅಂದರೆ ಅದು ಉದ್ದ ಒಂದು ಕಿಲೋಮೀಟರ್ ಇರ್ಬೋದು. ಅಗಲ ಒಂದು 30 ಅಡಿ. ಯೂಶ್ವಲಿ ರಾಜ ಕಾಲುವೆ ಅಗಲ 30 ಅಡಿ ಇದ್ದೇ ಇರುತ್ತೆ. ಹಾಗಾದ್ರೆ 30 ಅಡಿ ನೋಡಿ, ಇವಾಗ 30 ಅಡಿ ಅವ್ರದ್ದೊಂದು 1,000 ಅಡಿ ಜಮೀನು ಇತ್ತು ಅಂದ್ಕೊಳ್ಳಿ. 3,000 ಅಡಿ ಇಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ 10,000 ಇದೆ. 5,000 ಅಂತಲೂ ಇದೆ ಗ್ಯಾರಂಟಿ. 4-5 ಕೋಟಿ ಓಡುತ್ತಿಲ್ಲ. 4-5 ಕೋಟಿ ಓಡ್ತಾ ಇದೆ. ಸೊ ಇದು ಈಗ ಇದು 5 ಎಕರೆ 20 ಕುಂಟೆ ಇದೆಯಲ್ಲ, ಇದು 5 ಎಕರೆ 20 ಕುಂಟೆ. 20 ಕುಂಟೆ ಇದು 5 ಎಕರೆ 20 ಕುಂಟೆ ಇದು ಇದಾಗ ಹೋಗಿರೋದು. ಈಗ ಜಮೀನು ತೋಟ ಆಗ್ತಿತ್ತೋ ಇಲ್ಲ, ಸಿವಿಲ್ ಇದು ಕನ್ಸ್ಟ್ರಕ್ಷನ್ಸ್ ಬಂದ್ಬಿಟ್ಟು ವಿಲ್ಲಾ ಪ್ರಾಜೆಕ್ಟ್ ಆಗ್ತಿತ್ತು, ಗೊತ್ತಿಲ್ಲ. ವಿಲ್ಲಾ ಆಮೇಲೆ ಏನು ಹೇಳ್ತಾರೆ ಅಂದರೆ, ವಿಲ್ಲಾ ಕಟ್ಬಿಟ್ಟು ಆಮೇಲೆ ವಿಲ್ಲಾ ಏನಾಗುತ್ತೆ ಅಂದರೆ ವಿಲ್ಲಾದೊಳಗಡೆ ನೀರು ನುಗ್ಗುತ್ತೆ ಅಂದ್ಕೊಳ್ಳಿ. ಯಾಕೆಂದರೆ ಇದು ಪಾಪ ಎಷ್ಟೋ ವರ್ಷಗಳಿಂದ ಸಾವಿರಾರು ವರ್ಷದಿಂದ ಇದು ಕೆರೆ ಆಗಿದ್ದಿದ್ದು ಭೂಮಿ. ಇದರೊಳಗಡೆ ಬಂದು ವಿಲ್ಲಾ ಕಟ್ಕೊಂತು ಅಂತ ಹೇಳಿದ್ರೆ, ವಿಲ್ಲಾ ಒಳಗಡೆ ನೀರು ಹೋಯ್ತು ಅಂದರೆ ಮಳೆ ಬಂದು ನಮ್ಮ ಮನೆ ಒಳಗೆಲ್ಲ ನೀರು ಬಂತು ಅಂತಾರೆ. ಆದರೆ ಅವ್ರಿಗೆ ತಲೆ ಇರಲ್ಲ, ಇದು ಕೆರೆ ಆಗಿತ್ತು, ಅದ್ರ ಜಾಗದಲ್ಲಿ ಬಂದು ಮನೆ ಕಟ್ಟಿದ್ದೀವಿ ಅಂತ. ಎಷ್ಟು ಅನ್ಯಾಯ ಅಲ್ವಾ? ಅದೇನೇ ನೆನ್ನೆ ಅವ್ರು ಯಾರೋ ಹೇಳ್ತಾ ಇದ್ರು, ಹಾಸ್ಪಿಟಲ್ ಒಳಗಡೆ ನೀರು ನುಗ್ತು. ನೀರೊಳಗಡೆ ಹಾಸ್ಪಿಟಲ್ ನುಗ್ಗಿದೆ, ಹಾಸ್ಪಿಟಲ್ ಒಳಗಡೆ ನೀರು ನುಗ್ಗೋದೇನೋ. ನಮ್ಮಲ್ಲಿ ಇನ್ನೂ ಕೆಲವರು ಹೇಳ್ತಾರಲ್ಲ, ನಮ್ಮ ಜಮೀನಿಗೆ ಆನೆ ಬಂತು ಅಂತ. ಜಮೀನು ತಗೊಂಡೋಗಿ ಆನೆ ಕಾಡಲ್ಲಿ ಕಟ್ಬಿಟ್ಟು ಮಾಡ್ಬಿಟ್ಟಿದ್ರು. ಆನೆ ಬಂದು ನೀರು ಕುಡಿದು ಅದರದ್ದು ಜೀವನ ಮಾಡ್ತಿದ್ದ ಜಾಗದಲ್ಲಿ ಹೋಗ್ಬಿಟ್ಟು ಜಮೀನು ಮಾಡಿದ್ರೆ ಆನೆ ಬಂದೇ ಬರುತ್ತೆ. ಹಾಗಾದ್ರೆ ಈಗ ಬೆಂಗಳೂರು ಮತ್ತು ಬೆಂಗಳೂರು ಹೊರವಲಯ ಹೊಸ ಬಡಾವಣೆಗಳಲ್ಲಿ ನೀರು ನುಗ್ತಿದೆಯಲ್ಲ, ಅವೆಲ್ಲ ಕೆರೆಗಳೇ ಎಲ್ಲದುವೆ ಒಂದು ಕಾಲದಲ್ಲಿ. ನೀರು ನುಗ್ತು ಅಂತ ಹೇಳ್ತಾರೆ. ಯಾವುದೋ ಆಸ್ಪತ್ರೆಗೆ ಕನಕಪುರ ರೋಡಲ್ಲಿ ಬರುವಾಗ ಒಂದು ಆಸ್ಪತ್ರೆಗೆ ನೀರು ನುಗ್ತು. ಅದಕ್ಕೆ ನಾವು ಆಸ್ಪತ್ರೆ ನೀರೊಳಗಡೆ ನುಗ್ತಾ ಇಲ್ಲ ನೀರು ಆಸ್ಪತ್ರೆಗೆ ನುಗ್ತಾ, ಇಟ್ಸ್ ಅ ಕ್ವಶನ್ ಮಾರ್ಕ್. ಇಲ್ಲಿ ಯಾರಾದರೂ ಬಂದು ಆಸ್ಪತ್ರೆ ಮಾಡಿ ಇಲ್ಲಿ ವಿಲ್ಲಾ ಕಟ್ಕೊಂಡ್ರೆ ನಾವೇನು ಹೇಳೋಣ? ನೀರನ್ನ ವಿಲ್ಲಾ ನುಗ್ತು ಅಂತ, ನೀರನ್ನ ತೋಟ ನುಗ್ಕೊಂತು ಅಂತ, ರೈಟ್? ಈ ಶರೀಫರ್ ಪೊಯಟ್ರಿ ತರ, ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ತರ, ಆ ಥರ ಇಲ್ಲ ಬಂದು ಕೆರೆ ನುಂಗಿತ್ತ, ಇಲ್ಲಿ ಬಂದು ಕೆರೆ ನುಂಗಿತ್ತ, ಜನಗಳು ಕೆರೆ ನುಂಗಿತ್ತ ಅಂತ. ಈ ಥರ ನುಂಗ್ತಾ ಹೋದರೆ ಓಕೆ, ನಮ್ಮ ಪ್ರಾಣಿ ಪಕ್ಷಿಗಳು ಎಲ್ಲಿ ಹೋಗುತ್ತೆ? ಇವಾಗ ನೀವು ನೋಡಿ, ಅದೆಲ್ಲ ಬಾತುಕೋಳಿಗಳು ನಮ್ಗೆ ಎದುರ್ಕೊಂಡು ಹೊಟ್ಟೆ ಹೋದು. ಇಲ್ಲ ಟಿಟಿ ಬಾ ಇದೆ ನೋಡಿ ಅಲ್ಲಿ ಇವಾಗ ಆ ಹಕ್ಕಿ ಬಂತ, ಈ ಹಕ್ಕಿ ಹೀಗೆ ಹುಡ್ಕೊಂಬರುತ್ತೆ. ಎಷ್ಟೋ ಕಾಲದಿಂದ ಅದಕ್ಕೆ ನೀರಿರುತ್ತೆ ಪಾಪ. ಇಲ್ಲಿ ನೀರಿಗೆ ಏನು ಬರುತ್ತೆ? ಇಲ್ಲಿ ಮನೆಗಳು ಕಟ್ಬಿಟ್ರು ಅಂದ್ರೆ ಹಕ್ಕಿ ನೀರಿಗೆ ಎಲ್ಲ ಹೋಗುತ್ತೆ. ಈಗ ಇಷ್ಟು ಬಾತುಕೋಳಿಗಳಿತ್ತು, ನಾವು ಬಂದ ತಕ್ಷಣ ಓಡೋಗ್ಬಿಟ್ವು. ಆಮೇಲೆ ಅವಕ್ಕೆ ಪಾಪ ಅವೆಲ್ಲ ಎಲ್ಲಿ ಹೋಗ್ಬೇಕು? ಇದು ಇವಾಗೆಲ್ಲ ಇಲ್ಲಿ ಹತ್ರ ನೋಡಿ ಅಲ್ಲೇ ಕಾಣಿಸುತ್ತೆ ಕಾಡು. ಎಷ್ಟೋ ಪ್ರಾಣಿಗಳು ಬಂದು ಇಲ್ಲಿ ನೀರು ಇಲ್ಲಿ ಸಿಗುತ್ತೆ ಅಂತ ಎಷ್ಟೋ ವರ್ಷಗಳಿಂದ ನೆಚ್ಕೊಂಡಿರುತ್ತವೆ. ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ನೀರು ಕುಡ್ಕೊಂಡು ಹೋಗ್ತಾ ಇರುತ್ತವೆ. ಈಗ ಇದನ್ನೇನೆ ಒತ್ತುವರಿ ಆಗಿಬಿಟ್ಟು ಇದಕ್ಕೆ ಜನಗಳು ಇದನ್ನು ನುಂಗ್ ಹಾಕ್ಬಿಟ್ರೆ ಅವುಗಳೆಲ್ಲ ಎಲ್ಲಿ ಹೋಗಬೇಕು? ಇದೇ ಥರ ಆಗ್ತಾ ಇದೆ. ನೀವು ನಂಬ್ತಿರೋ ಕಾಡೊಳಗಡೆ ಅಂತೂ ಎಷ್ಟು ಕೆರೆಗಳು ಈ ಥರ ಕಾಡೊಳಗಡೆ ಏನಾಗ್ತಿದೆ ಗೊತ್ತಾ? ಉದಾಹರಣೆ ಬಂದರ್ಘಟ್ಟದ ಕಾಡು. ಇಲ್ಲ, ನಾವೇ ಇಲ್ಲೇ ಇದು ಯಾವುದು ಬೆಟ್ಟದಗಾವಲು ಅಂತ ಒಂದು ಊರಿದೆ. ಅಲ್ಲೇನಾಗಿದೆ ಅಂದರೆ ಬೆಟ್ಟದಳ್ಳಿ ಕಾವಲು ಇದೆಯಲ್ಲ, ಬೆಟ್ಟದಳ್ಳಿ ಕಾವಲಲ್ಲಿ ಒಂದು ಬೆಟ್ಟದಿಂದ ನೀರು ಬರುತ್ತೆ. ನೀರು ಬಂದು ಒಂದು ಕೆರೆ ಒಳಗಡೆ ಅದು ಹೋಲ್ಡ್ ಆಗುತ್ತೆ. ಅದು ಹೋಲ್ಡ್ ಆಗಿ ನೀರು ಓವರ್ಫ್ಲೋ ಆಗಿ ಇನ್ನೊಂದು ಕೆರೆಗೆ ಹೋಗುತ್ತೆ. ಅದು ಓವರ್ಫ್ಲೋ ಆಗಿ ಇನ್ನೊಂದು ಕೆರೆಗೆ ಹೋಗುತ್ತೆ. ಅದು ಓವರ್ಫ್ಲೋ ಆಗಿ ಇನ್ನೊಂದು ಕೆರೆಗೆ ಹೋಗುತ್ತೆ. ಇದು ಸಿಸ್ಟಮ್ಮು. ಓಕೆ, ಫಸ್ಟ್ ಬರೋ ಕೆರೆ ನೀರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ಮು. ಅಲ್ಲಿ ನೀರು ನಿಂತ್ಕೊಳ್ಳಲ್ಲ. ಮೊದಲನೇ ಕೆರೆಗೆ ನೀರು ಬರಲ್ಲ. ಇನ್ನು 3 ಕೆರೆಗೆ ಎಲ್ಲಿಂದ ನೀರು ಬರುತ್ತೆ? ಜನ ಯೋಚನೆ ಮಾಡಲ್ಲ. ಅದನ್ನು ನಾನು ಈಗ 2 ವರ್ಷದ ಕೆಳಗಡೆ ಅದನ್ನು ನಾನು ಹೋಗಿ ರಿಪೇರಿ ಮಾಡ್ತೀನಿ ಅಂತ ಹೋದರೆ ನಂಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಪರ್ಮಿಷನ್ ಕೊಟ್ಟಿಲ್ಲ. ಯಾಕಂತೆ? ಕೊಡಲ್ಲ. ಒಳ್ಳೆ ಕೆಲಸಕ್ಕೆ ಜನಗಳು ಅಷ್ಟು ಸುಲಭವಾಗಿ ನಮಗೆ ನಾನೇ ದುಡ್ಡು ಖರ್ಚು ಮಾಡಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಹೋದ್ರೂ ದೇ ವೋಂಟ್ ಗಿವ್ ಪರ್ಮಿಷನ್, ಗೊತ್ತಾ? ಸೊ ಆ ಪರ್ಮಿಷನ್ ಇನ್ನೂ ಪೆಂಡಿಂಗ್ ಇದೆ. ಸೊ ನಾನು ಯಾರೋ ಫಾರೆಸ್ಟರ್ ಹತ್ರ ಹೋದೆ. ಅವರೇ ಹೇಳಿದ್ರು, ನೀವು ಏನೂ ಇಲ್ಲ, ನೀವು ಹೋಗ್ಬಿಡಿ, ನಾವು ಪರ್ಮಿಷನ್ ಕೊಟ್ಬಿಡ್ತೀವಿ. ಬರೀ ಹೇಳ್ತಾರೆ ಬಾಯಿನಲ್ಲಿ. ಪ್ರಾಕ್ಟಿಕಲ್ ಆಗಿ ಪರ್ಮಿಷನ್ ಕೊಡಿದ್ರೆ ಕೊಡಲ್ಲ.
ಏನು ಸಮಸ್ಯೆ ಇವ್ರೇನು ಲಂಚ ಕೇಳ್ತಾರಾ ಅಥವಾ ಮಾಡಬಾರ್ದು ಕೆರೆ ನೀರು ತುಂಬಾರ್ದು ಅಂತ ಇವ್ರ ಮನಸ್ಥಿತಿನ ಇರ್ಬೋದು ಏನಿರಬೇಕು? ನಂಗನ್ಸೋ ಪ್ರಕಾರ ಏನನ್ಸುತ್ತೆ ಗೊತ್ತಾ, ಒಳ್ಳೆ ಕೆಲಸ ಆಗೋದಕ್ಕೆ ನಮಗೆ ಇದು ಒಂಥರ ಅಡೆತಡೆ ತುಂಬ ಬರುತ್ತೆ. ಅವ್ರಿಗೆ ಯಾಕೆ ಕೊಡಲ್ವ ನಂಗೂ ಅರ್ಥ ಆಗಲ್ಲ. ಈ ಉತ್ತರಳ್ಳಿ ಕೆರೆಗೆ ಬೆಂಗಳೂರು ಉತ್ತರಳ್ಳಿ. ಹಾಂ, ಈಗ ನಾನು 2.5 ತಿಂಗಳ ಕೆಳಗಡೆ ಅಮೆರಿಕಾಗೆ ಹೋಗೋಕೆ ಮುಂಚೆ ನಾನೇನು ಮಾಡಿದೆ, ಉತ್ತರಳ್ಳಿ ಕೆರೆಗೆ ಇವರು ಅಲ್ಲಿ ನಿಶ್ಚಿತ್ ಅಂತ ಒಂದು ಗ್ರೂಪ್ ಆಫ್ ಹುಡುಗರುಗಳಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್. ಅವ್ರಿಗೆ ಧೈರ್ಯ ಇರಲಿಲ್ಲ, ಅದಕ್ಕೆ ಬಂದರು ನನ್ನ ಹತ್ರ. ನಾನು ಹೇಳಿದೆ, ನನಗೆ ಎಷ್ಟು ದುಡ್ಡು ಖರ್ಚಾಗುತ್ತೋ ಖರ್ಚು ಮಾಡ್ತೀನಿ, ನಂಗೆ ಪರ್ಮಿಷನ್ ಕೊಡಿಸಿ, ಲೆಟರ್ ಕೊಡಿಸಿ ಅಂತ. ಏನು ಕೆರೆ ರಿಪೇರಿಗೆ ಅಲ್ಲ, STP ವರ್ಕ್ ಆಗ್ತಾ ಇಲ್ಲ, ಒಂದು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ವರ್ಕ್ ಆಗ್ತಾ ಇಲ್ಲ. ಅಲ್ಲಿ ಎಲ್ಲ ಸುತ್ತಮುತ್ತ ಡ್ರೈನೇಜ್ ವಾಟರ್ ಇದೆಯಲ್ಲ, ಇದು ಕೆನಾಲ್ ಒಳಗಡೆ ಬರ್ತಾ ಇದೆ. ಓಕೆ, ಆ ಕೆನಾಲಿನ ಇದು ಬಿಟ್ಬಿಡಿ ನೀವು, ಇದು ಒಳ ಹರಿವು ಹೊರ ಹರಿವು ಯೋಚಿಸಕ್ಕೆ ಹೋದರೆ ನಿಮಗೆ ತಲೆ ಕೆಟ್ಟೋಗುತ್ತೆ. ಒಳ ಹರಿವು ಇಲ್ಲ, ಹೊರ ಹರಿವು ಇಲ್ಲ. ಅದು ಉತ್ತರಳ್ಳಿ ದೊರೆಕೆರೆಗೆ. ದೊರೆಕೆರೆ ಬೇರೆ, ಉತ್ತರಳ್ಳಿ ಕೆರೆ ಬೇರೆ. ಅದು ಬೇರೆ ಬೇರೆ. ದೊರೆಕೆರೆದು ಅದೇ ಹಣೆ ಬರ, ಉತ್ತರಳ್ಳಿ ಕೆರೆದು ಅದೇ ಹಣೆ ಬರ. ಏನು ಉತ್ತರಳ್ಳಿ ಕೆರೆಗೆ ಅಲ್ಲೊಂದಷ್ಟು ಜನ ಹುಡುಗರುಗಳು ಇದು ಮಾಡ್ಕೊಂಡಿದ್ದಾರೆ, ಹೊರಟಿದ್ದಾರೆ ಏನೋ ಸಾಧಿಸ್ತೀವಿ ಅಂತ. ಆ ಸಾಧಿಸೋರಿಗೆ ಒಂದು 10-15 ಜನ ಇರ್ಬೋದು ಅದರಲ್ಲಿ ಗ್ರೂಪಲ್ಲಿ. ಉತ್ತರಳ್ಳಿ ಪಾಪ್ಯುಲೇಷನ್ ಎಷ್ಟಿದೆ? ಎಲ್ಲರೂ ಯಾಕೆ ಒಟ್ಕೊಡಲ್ಲ? ಕೆಲವರು 4 ಜನ ಮಾತ್ರ ಕೇಳೋದು, ಕೆಲವರು 4 ಜನ ಕೂಗಾಡ್ತಿರ್ತಾರೆ, ಅನ್ಯಾಯವಾಗಿ ಉತ್ತರಳ್ಳಿ ಕೆರೆ ಹಾಳಾಗ್ತಿದೆ, ಕೊಚ್ಚೆ ಆಗ್ತಿದೆ. ಆ ಕೊಚ್ಚೆ ಆಗೋಗುತ್ತೆ. ವೃಷಭಾವತಿ ಕೆರೆ, ನಮ್ಮದು ನದಿ ಇದೆಯಲ್ಲ, ವೃಷಭಾವತಿ ನದಿ ಕಂಪ್ಲೀಟ್ ಕೊಚ್ಚೆ ಆಗೋಯ್ತು, ಆಯಿತಾ? ಇವಾಗ ಯಾರು ಹೊಣೆ ಅದಕ್ಕೆ? ವೃಷಭಾವತಿಗೆ. ಎಲ್ಲರೂ ಅದನ್ನು ಗಂದಿ ನಾಲಿನ ಕೂತಾರಿಯೇ ಹೊರತು, ವೃಷಭಾವತಿ ಇದೆಯಲ್ಲ, ಮಿನರಲ್ ವಾಟರ್ ಕಂಟೆಂಟ್ ಅಷ್ಟಿದೆ ಅದರಲ್ಲಿ. ಅಂಥ ಪುಣ್ಯಯುತವಾದ ಕೆರೆ ಅದು, ಹೊಳೆ ನದಿ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿರಲ್ಲ ಈಗಿನ ಜನ್ರೇಷನ್ ಅವ್ರಿಗೆ. ಎಲ್ಲ ಏನಂತ ಕೂತಾರೆ ಗೊತ್ತಾ? ಕೊಚ್ಚೆ. ಆಮೇಲೆ ಎಲ್ಲ ಬೆಂಗಳೂರು ಜನತೆಗೆ ನಾ ಹೇಳಬೇಕು, ಎಲ್ಲ ಅಂದ್ಕೊಳ್ತಾರೆ, ಈ ವೃಷಭಾವತಿ ನದಿ ಅಲ್ಲಿದೆ, ನಮಗೇನಾಗುತ್ತೆ ಅಲ್ಲಿ ಕೊಚ್ಚಾದ್ರೆ ಆಯಿತು ಅನ್ನೋ ಥರ. ಅಲ್ಲ, ನಮಗೆ ಉತ್ತರಳ್ಳಿ ಕೆರೆನೂ ಅಷ್ಟೇ. ಇವಾಗ ಪ್ರೆಸೆಂಟ್ ಗೊತ್ತಾಗ್ತಾ ಇಲ್ಲ, ಫುಲ್ಲು ಉತ್ತರಳ್ಳಿ ಕೆರೆ ಕೊಚ್ಚೆ ಆಗ್ತಾ ಇರೋದು. ಗೊತ್ತಾಗುತ್ತೆ ನೋಡಿ, ಇನ್ನೊಂದು 5 ವರ್ಷಕ್ಕೆ ನಿಮ್ಮ ಮನೆಗಳಿಗೆಲ್ಲ ವಾಸನೆ ಹೊಡೆಯೋಕ್ಕೆ ಶುರುವಾಗುತ್ತೆ. ಅವಾಗ ತಡ್ಕೊಳಕ್ಕಾಗದೆ ಕಿಟಕಿ ಬಾಗಿಲು ಮುಚ್ಕೋತೀರಾ. ಕಿಟಕಿ ಬಾಗಿಲು ಮುಚ್ಕೊಂಡ್ರು ಕೊಚ್ಚೆ ವಾಸನೆ ಮಾತ್ರ ಬರ್ತಾನೆ ಇರುತ್ತೆ. ಅದೇನಂದ್ರೆ ಈಗ ಸ್ಲೋಲಿ ಇಷ್ಟಪ್ಪ ಇದು ಒಂದು ನಾಲೆಯಿಂದ, ಇಷ್ಟಪ್ಪ ನಾಲೆಯಿಂದ ಕೊಚ್ಚೆ ಬರ್ತಾ ಇದೆ. ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ, ನಿಮ್ಗೆ ಕೊಡ್ತೀನಿ. ಕೊಚ್ಚೆ ಬಂದು ಉತ್ತರಳ್ಳಿ ಕೆರೆಗೆ ಸೇರ್ತಾ ಇದೆ. ಈಗ 3 ತಿಂಗಳಿಂದ ಒಂದೇ ಸಮ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ವಿ. ನಮಗೆ ಪೊಲ್ಯೂಷನ್ ಡಿಪಾರ್ಟ್ಮೆಂಟಿಂದ ನಾವು ಸರ್ಟಿಫಿಕೇಟ್ ತೊಗೊಂಡಿದ್ದೀವಿ. ಪೊಲ್ಯೂಷನ್ ಡಿಪಾರ್ಟ್ಮೆಂಟು ಇದೆ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ನವರು ಇದು ತುಂಬ ಹಾಳಾದ ನೀರು ಅಂತ ನಾವು ಇದನ್ನು ವಾಟರ್ ಟೆಸ್ಟಿಂಗ್ ಕೊಟ್ಟಿದ್ದೀವಿ. ಅಲ್ಲೂ ಇದು ಭಾಳ ಪಾಯ್ಸನಸ್ ವಾಟರ್ ಅಂತ ಬಂದಿದೆ. ಈಗ ಏನಾಗ್ತಾ ಇದೆ ಅಂದರೆ ದಿನಕ್ಕೆ ಇದು ಕೊಚ್ಚೆ ಬಂದು ಉತ್ತರಳ್ಳಿ ಕೆರೆಗೆ ಸೇರ್ತಾ ಇದೆ. ಈಗ ಕೆಲವರು ಮಾತ್ರ ಅಲರ್ಟ್ನೆಸ್ ಇದೆ. ನಾವೇನಾದರೂ ಉತ್ತರಳ್ಳಿ ಕೆರೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಒಬ್ಬರಾದ್ರು ಉತ್ತರಳ್ಳಿ ಕೆರೆಯವರು, ಸುತ್ತಮುತ್ತ ಇರೋರು ಜನತೆಗಳು ಒಬ್ಬರಾದ್ರು ಸಪೋರ್ಟ್ ಮಾಡಬೇಕಲ್ವಾ? ನಮಗೆ ಯಾರೂ ಮಾಡಲ್ಲ ಸಪೋರ್ಟು. ನಂಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ, ನಾ ಈ ಕೆರೆ ಮಾಡಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ. ನಂಗೆ ಯಾಕೆ ಹೇಳ್ಬೇಕು ಕಂಗ್ರ್ಯಾಚುಲೇಷನ್ಸ್? ಅವ್ರಿಗವ್ರು ಹೇಳ್ಕೊಬೇಕು ಅಲ್ವಾ? ನಾನಿದೆ ನಮ್ಮನೆ ಕೆಲಸ ಅಲ್ವಲ್ಲ, ಇಲ್ಲ ನಾನೇನು ದುಡ್ಡಿಗೆ ಮಾಡ್ತಾ ಇಲ್ವಲ್ಲ, ನಾನು ದುಡ್ಡು ಖರ್ಚು ಮಾಡಿ ಮಾಡ್ತಾ ಇರೋದು. ಅಲ್ಲ, ಈ ಕೆರೆಗೆ ಬರೋದಾದ್ರೆ ಆ ಥರ ಇದನ್ನು ಪೂರ್ತಿ ಖರಾಬ್ ಮಾಡಿಬಿಡ್ಬೇಕು ಅಂತ ಹೇಳಿ ಹೊರಟಿದ್ರು. ಅಷ್ಟೊತ್ತಿಗೆ ನೀವು ಬಂದ್ರಿ. ಈಗ ಕೋವಿಡ್ ಟೈಮಲ್ಲಿ ತುಂಬ ಕೊರೋನಾ ಇತ್ತು ಅಂತ ಶುರು ಮಾಡಿಲ್ಲ, ಈಗ 2-3 ತಿಂಗಳು ಶುರು ಮಾಡಿ ನಾನೊಂದು ಸ್ವಲ್ಪ ಒಂದು 3 ಲಕ್ಷ ಖರ್ಚು ಮಾಡಿದ್ದೆ. ಅವಾಗ ಒಂದು ಸ್ವಲ್ಪ ಆ ಕಡೆ ಸೈಡಲ್ಲೆಲ್ಲ ಒಂದು ಫಾರ್ಮೇಷನ್ ಎಲ್ಲ ಮಾಡ್ಕೊಂಡಿದ್ದೆ. ಅದಾದಮೇಲೆ ನಾನು ಇಲ್ಲಿ ಸರ್ವೆ ಮ್ಯಾಪ್ ಕೇಳ್ತಾನೆ ಇದ್ದೆ. ಇದ್ರದ್ದು ಸರ್ವೆ, ರಾಜ ಕಾಲುವೆ ಸರ್ವೆ ಕೊಡಬೇಕು ಅವರು ನಮಗೆ. ಇದರಲ್ಲಿ ಇವ್ರು ಇರ್ತಾರಲ್ಲ, ಬ್ಲಾಗ್ ಆಫೀಸರು ಯಾರು ಇರ್ತಾರಲ್ಲ, ಅವ್ರು ನಮ್ಗೆ ಸರ್ವೆ ಕೊಡಬೇಕು, ಪಂಚಾಯತಿಯವ್ರು ಇನ್ವಾಲ್ವ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಒಂದು ಇದು ಟಚ್ ಮಾಡೋಕ್ಕಾಗಲ್ಲ. ಇವಾಗ ಅದು ಏನಾಯಿತು ಅಂತ ಹೇಳಿದ್ರೆ, ಮುನಿರಾಜು ಗೌಡ್ರು ಏನು ಮಾಡಿದ್ರು, ಪಂಚಾಯತಿಯಿಂದ ಅವ್ರು ಭಾಳ ಪವರ್ಫುಲ್. ಓಕೆ, ಪಂಚಾಯತಿಯಿಂದ ಲೆಟರ್ ತೊಗೊಂಬಂದರು. ಅವ್ರಿಗೆ ಗೊತ್ತು, ಅವರ ಇಲ್ಲಿ ಊರಲ್ಲೇ ಹುಟ್ಟಿ ಬೆಳೆದು ಮಾಡಿರೋರು. ಸೊ ಅವ್ರಿಗೆ ಏನಿದು ಪ್ರಾಬ್ಲಮ್ಮು ಏನಿದೆ ಅಂತೆಲ್ಲ ಗೊತ್ತು. ಇವಾಗ ನಾ ಬಂದ ತಕ್ಷಣ ಅವ್ರಿಗೊಂದು ದೊಡ್ಡ ಇದಾದಾಗಿದೆ, ಒಂಥರ ದೊಡ್ಡ ಪವರ್ ಬಂದಾಗಿದೆ. ಸೊ ಅವ್ರು ಹೋಗಿ ಪಂಚಾಯತಿಂದ ಲೆಟರ್ ತೊಗೊಂಬಂದರು. ಯಾವತ್ತು ಲೆಟರ್ ಬಂತು ಅವತ್ತಿನ ಮಾರನೇ ದಿನವೇ ನಾನು ಅವ್ರಿಗೆ ಹೇಳಿದೆ, ಸ್ಟಾರ್ಟ್ ಮಾಡ್ಕೊಂಬಿಡೋಣ ಕೆಲಸನ. ಲೈಕ್ ಮಳೆಗಾಲ ಬರೋಕ್ಕೆ ಮುಂಚೆ ಮಾಡಿಬಿಡೋಣ, ಎಷ್ಟು ನೀರು ಬರುತ್ತೋ ಬರಲಿ, ಆಮೇಲೆ ಮೇಯ್ನಾಗಿ ಇದು ಖರಾಬ್ ಆಗೋದನ್ನು ತಪ್ಪಿಸ್ಬಿಡೋಣ ಅಂತ. ಯಾಕೆಂದರೆ ನಂದು ಅವ್ರು ಮುನಿರಾಜು ಕೊಡ್ರದ್ದು ಎಲ್ಲ ಉದ್ದೇಶ ಇದು. ಅವರು ಕ್ಲೀನಾಗಿ ಗೊತ್ತಿದ್ದು, ನನಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿದ್ದು ಖರಾಬ್ ಆಗೋಗ್ತಾ ಇದೆ ಅಂತ. ನೀವು ನಂಬ್ತೀರಾ ಎಷ್ಟು ಎತ್ತರಕ್ಕೆ ನಾವು ಇದು ಮಣ್ಣು ತೆಗ್ದಿರೋದು ಅಂತ? ಗೊತ್ತಿದೆ. ಈಗ ಏರಿ ನಿಂತ್ಕೊಂಡ್ರೆ ನೋಡಿ, ಅಲ್ಲಿ ಕಾಣ್ತಾರೋ ಏರಿ, ಆ ಏರಿ ಮುಂದೆ ನಿಂತಿರೋ ಮನು ಅಂತ, ಮನು ಚೂರು ಮುಖ ತೋರಿಸ್ರಿ ಕೂಲಿಂಗ್ ಗ್ಲಾಸ್ ಹಾಕೊಂಡು.
ಏರಿ ಮುಂದೆ ನಿಂತಿರೋ ತೇಜಸ್ವಿ ಅವ್ರಿಗೆ ನಮಸ್ಕಾರ. ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಥ್ಯಾಂಕ್ ಯು. ತೇಜಸ್ವಿ ಅವ್ರನ್ನ ನೋಡಿಲ್ಲ, ಓಕೆ. ಬಟ್ ಇವ್ರ ಡ್ರಾಮಾದಲ್ಲಿ ಮೊದಲನೇ ಅಂದರೆ ಫಸ್ಟ್ ಟೈಮ್ ನೀವು ಮಾಡಿದಾಗಲೇ ಅಲ್ಲಿ ಬಂದಿದೆ ನಾನು. ಧನ್ಯವಾದ ಧನ್ಯವಾದ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಮೇಡಮ್ ಕರ್ಕೊಂಡ್ಬಂದಿದ್ರು ನನ್ನ ತೇಜಸ್ವಿ ನಾಟಕಕ್ಕೆ, ಭಾಳ ಸಂತೋಷ. ನನ್ನ ತೇಜಸ್ವಿ ನಾಟಕ ನಾವು ಎಲ್ಲ ನನಗೆ ಅಮೆರಿಕನ್ಸ್ ನೋಡಬೇಕು ಅಂತ ತುಂಬ ಆಸೆ ಇದೆ. ಸೊ ಅದಕ್ಕೆ ಅಕ್ಕದಲ್ಲಿ ನೀವು ಅದನ್ನು ಡಿಸ್ಪ್ಲೇ ಮಾಡೋ ಥರ ಮಾಡಬೇಕು ಅಂತ ಆಸೆ ಇದೆ. ಅದಕ್ಕೆ ನೀವು ಬರ್ತೀವಿ. ಅಮೆರಿಕದಲ್ಲಿ ಒಂದು ಶೋ ಮಾಡಿಸಿ ಮೇಡಮ್. ಅಲ್ಲ ಯಾಕಂದ್ರೆ ನಾನು ತೇಜಸ್ವಿ ಅವ್ರನ್ನ ನೋಡಿಲ್ಲ, ಬಟ್ ನಿಮ್ಗೆ ಯಾರು ಹೇಳಿದಾರೋ ಇಲ್ವೋ ಗೊತ್ತಿಲ್ಲ, ನೀವಂತೂ ಹಾಗೆ ಕಾಣಿಸ್ತೀರಾ. ಆ ಮುಖದ್ದು ಶೇಪೇ ಚೇಂಜ್ ಆಗಿರುತ್ತೆ ನಿಮ್ಮ ಟೈಮಲ್ಲಿ. ಅದು ಮಾಡಿ 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 ಆ ರೋಲ್ ಮಾಡಿ 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 ತೇಜಸ್ವಿ ಥರನೇ ನಾವಂತೂ ಎಂಜಾಯ್ ಮಾಡಿ. ಥ್ಯಾಂಕ್ಸ್, ಶುಭವಾಗಲಿ. ಮನು ನಮ್ಮ ಆತ್ಮೀಯರು ಬೇಡಮ್ ಅವ್ರ ಜೊತೆಗೆ ಇರ್ತಾರೆ. ಅವ್ರು ಇನ್ನೊಬ್ಬ ಮಗ ಅಂತ ಹೇಳೋದು ತಪ್ಪಲ್ಲ ಅವರು. ಹಾಗಾಗಿ ಈ ಏರಿ ಮುಂದೆ ನಿಂತಿದ್ದೀವ್ರೆ. ಈಗ ಸ್ವಲ್ಪ ಸೈಡಿಗೆ ಬಂದರು ಹಂಗೆ ಏರಿ ಕಾಣುತ್ತೆ. ಇನ್ಮೇಲೆ ಏರಿ ನೋಡಿ, ಈಗ ಆ ಏರಿ ಇದೆಯಲ್ಲ ಮುಕ್ಕೋಡ್ಲು ಕೆರೆ ಏರಿ, ನಾನು ನಿಂತಿರೋ ಈ ನೆಲಮಟ್ಟದ ಜಾಗಕ್ಕೂ ಕೆರೆ ಏರಿಗೂ 10 ಅಡಿ ಹೈಟ್ ಇದೆ. 10 ಅಡಿ ಮಣ್ಣು ತೆಗ್ಸಿದ್ರಾ? ಹೌದು. ಅಯ್ಯಪ್ಪ, ಎಷ್ಟು ದಿನ ಆಯಿತು? ಅಲ್ಲ ಅದು ತುಂಬ ಬೇಗ ಆಯಿತು, ಅದೇ ಆಶ್ಚರ್ಯ. 2 ತಿಂಗಳಲ್ಲಿ ಕೆಲಸ ಮುಗಿದೋಯ್ತು, 1-1.5 ತಿಂಗಳಲ್ಲಿ. ಈ 5.5 ಎಕರೆ ಜಾಗ 10 ಅಡಿ ಮಣ್ಣು 2 ತಿಂಗಳು ತೆಗೆದ್ಬಿಟ್ರೆ? ಇಲ್ಲ, 1-1.5 ತಿಂಗಳಲ್ಲಿ. ನಮ್ಮದು Day 1, Day 2, Day 3 ಅಂತ ಫೇಸ್ಬುಕ್ಕಲ್ಲಿ ಹಾಕ್ತಾನೆ ಇದ್ವಿ. ಸೊ ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅದು ಸ್ಟೇಜಸ್ ಅಲ್ಲಿ ನಮ್ಗೆ ಅದೆಲ್ಲ ನಿಮ್ಗೆ ಎತ್ತರ ಕಾಣಿಸ್ತಿದೆಯಲ್ಲ, ಅದೆಲ್ಲ ಬಂಡೆಗಳು. ಅಲ್ಲಿ ಕಾಣೋದೆಲ್ಲ ಬಂಡೆ. So ಅದನ್ನ ಮುಟ್ಟೋ ಹಾಗಿಲ್ಲ. ಸೊ ನಮ್ಗೆ ಇಲ್ಲೆಲ್ಲಿ ನೀರು ಹಿಡಿಬೋದು ಅಷ್ಟು ಜಾಗ ನಾವು ಮಾಡಿದ್ದೀವಿ. ಈ ಏರಿಯಾದೇನಾಗುತ್ತೆ ಅಂದರೆ ನಾವು ಈ ಸತಿ ಮಳೆನಲ್ಲಿ ಅದು ಗಟ್ಟಿಯಾಗಲಿ ಅಂತ ಬಿಟ್ಟಿದ್ದೀವಿ. ಸೊ ನೆಕ್ಸ್ಟ್ ಅದಕ್ಕೆ ಎಲ್ಲ ಗಿಡಗಳು ಹಚ್ಚಿಬಿಟ್ರೆ, ಅಲ್ಲ ಎಲ್ಲ ಫುಲ್ ಎಲ್ಲ ಗಿಡಗಳು ಹಚ್ಬಿಟ್ರೆ, ಅದಕ್ಕೆ ಕಾಡು ಗಿಡಗಳು ಇದೆಲ್ಲ ತೆಕ್ಕೊಂಡು ಅದಕ್ಕೆ ಹಚ್ಬಿಟ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಫುಲ್ಲು ಗಿಡಗಳು ರೂಟ್ ಇರುತ್ತಲ್ಲ, ಅದು ಏರಿ ಮಣ್ಣನ್ನು ಹಿಡ್ಕೊಂಡ್ಬಿಡುತ್ತೆ. ಅದು ಸೈನ್ಸ್ ಅದು. ಈಗ ಬರೀ ಏರಿ ಬಿಡೋಕ್ಕಿಂತಲೂ ಕಾಡು ಗಿಡಗಳನ್ನು ಹಾಕಿದ್ರೆ ಅರಳಿ ಆಲದ ಥರದ್ದು ಅದ್ರ ಬೇರೆ ಗಟ್ಟಿಯಾಗಿ ಒಳಗಡೆ ಹೋಗಿ ಅರಳಿ ಆಲ ಅಲ್ಲ, ಆಗಲ್ಲ. ಅರಳಿ ಆಲ ಹಾಕಿದ್ರೆ ಇದನ್ನೇ ಒಡೆದು ಬಿಡುತ್ತೆ, ಬೇರೆ ಒಡೆದ್ಬಿಡುತ್ತೆ. ನಾವು ಈ ತರ ಹುಲ್ಗಳು, ಕಾಡು ಹುಲ್ಗಳು ಅದೆಲ್ಲ ಇರುತ್ತಲ್ಲ, ಆ ಹುಲ್ಗಳನ್ನ ಅಂಟಿಸ್ಬಿಡ್ತು ಅಂತ ಹೇಳಿದ್ರೆ, ಪ್ಯಾಚ್ ಹುಲ್ಲನ್ನ ಅಂಟಿಸ್ಬಿಡ್ತು ಅಂತ ಹೇಳಿದ್ರೆ ಅದು ಗಟ್ಟಿಯಾಗಿ ಉಳ್ಕೊಂಡ್ಬಿಡುತ್ತೆ ಇದು ಏರಿ. ಯಾಕೆಂದ್ರೆ ಕಲ್ಲು ಹಾಕಕ್ ಹೋಯ್ತು ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್, ಕಲ್ಲು ಸಿಗಲ್ಲ ಇವಾಗ. ಮತ್ತೆ ಕಲ್ಲು ತೆಗಿಬೇಕು, ಮತ್ತೆ ಗ್ರಾನೈಟ್ ಕ್ವಾರಿ ಮಾಡಬೇಕು. ಸೊ ಕಲ್ಲು ಸಿಗಲ್ಲ. ದಟ್ ನಾವು ಹಾಗೇನೆ ನ್ಯಾಚುರಲ್ ಆಗಿ ಹೇಗೆ ಮಾಡೋದು ಅನ್ನೋದು ನೋಡ್ಕೋಬೇಕು, ಅದು ಮಾಡಬೇಕು. ಈಗ 2 ತಿಂಗಳು ಕೆಲಸ ಮಾಡಿದ್ರೆ ಈ ಮಣ್ಣೆಲ್ಲ ಎಲ್ಲಿ ಹೋಯ್ತು? ಅಲ್ಲಿದೆಯಲ್ಲ. ಸೊ ಏರಿ ಇರ್ಲಿಲ್ವಾ? ಏರಿನೇ ಇರಲಿಲ್ಲ. ಅಯ್ಯೋ, ಸೊ 2 ತಿಂಗಳಲ್ಲಿ ಇಷ್ಟು ಕೆಲಸ ಮಾಡಿದ್ರಾ? ಸರ್, ಅಮೆರಿಕ ಹೋಗೋ ಟೈಮಲ್ಲಿ ನಮಗೆ ಜವಾಬ್ದಾರಿ ಕೊಟ್ಟೋದ್ರು ಮೇಡಮ್. ಈ ಕೆರೆ ಮತ್ತೆ ಇನ್ನ 4 ಕೆರೆನ ತೋರಿಸ್ಬಿಟ್ಟು ನೀವು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ. ಸೊ ಮುಂದರಾಜುಗೌಡರು ಮತ್ತು ಊರವ್ರ ಸಪೋರ್ಟಿಂದ ಮುಂದರಾಜುಗೌಡ್ರೆ ಮುಂದೆ ನಿಂತ್ಕೊಂಡ್ರು, ಅವರಿಂದ ನಾವಿದ್ವಿ. ಕೆಲಸ ಶುರುವಾಯಿತು. ಕೆಲಸದ ಪ್ರೋಗ್ರೆಸ್ ಹೇಗಿತ್ತು ಅಂದರೆ, ನಾನು ಮೈಸೂರಿಂದ ಟ್ರಾವೆಲ್ ಮಾಡ್ತಿದ್ದು. ನಾನು 2 ದಿನಕ್ಕೊಂದ್ಸಲ ಬರ್ತಿದ್ದೆ. ಇದು ನೋಡೋದಕ್ಕೆ ಖುಷಿಯಾಗಿ ಡೈಲಿ ಬರೋದಕ್ಕೆ ಸ್ಟಾರ್ಟ್ ಆದೆ. ಅಷ್ಟೊಂದು ತುಂಬ ಚೆನ್ನಾಗಿ ಮಾಡಿಸೋದಕ್ಕೆ ಸ್ಟಾರ್ಟ್ ಆದರೂ ಇದೆಲ್ಲ ಏರಿಯೆಲ್ಲ ಹೋಗಿತ್ತು. ಸೊ ಇಲ್ಲಿಂದನೇ ತೆಗೆದು ಅದನ್ನ ನೀಟಾಗಿ ಹಾಕ್ಕೊಂಡು ಅರೌಂಡ್ 1 ತಿಂಗಳವರೆಗೂ ಕೆಲಸ ಮಾಡಿದ್ದಾಯಿತು. ಸೊ ಅದೇ ರೀತಿ ಮೇಡಮ್ ಬರೋ 2.5 ತಿಂಗಳೊಳಗಡೆ ಇನ್ನು 3 ಕೆರೆನ ಡೇ ಆ್ಯಂಡ್ ನೈಟ್ ಅಂದರೆ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆದರೆ 6 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ನಡೀತಿತ್ತು. ಸೊ ಆ ರೀತಿ ಎಂಟೈರ್ ನಮ್ಮ ಟೀಮು ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ರು. ಅಂದರೆ ಎಷ್ಟು JCB, ಎಷ್ಟು ಲಾರಿ ನಿಂತಿರ್ಬೇಕು, ಎಷ್ಟು ಟ್ರಕ್ ನಿಂತಿರ್ತೀವಿ? ಡೈಲಿ 2-4 ಟ್ರ್ಯಾಕ್ಟರ್ಗಳು ಡೈಲಿ ಇರ್ತಿತ್ತು. ಡೈಲಿ ಅದು ಕಮಿಟ್ಮೆಂಟ್ ಆಗಿತ್ತು ಟೀಮ್ದು. ಮುಂದರಾಜುಗೌಡರು ಯಾವ ರೀತಿ ಅಂದರೆ, ಅದು ಇದೇ ಊರವರು. ಅವ್ರದ್ದು ಡೆಡಿಕೇಶನ್ ಹೇಗಿತ್ತು ಅಂದರೆ ನಮಗಿಂತ ಫಾಸ್ಟ್ ಅವರು. ಸೊ ಮೇಡಮ್ ಅಮ್ಮ ಹೇಳೋಗಿದ್ದಾರೆ, ನಾವು ಮಾಡಬೇಕಷ್ಟೇ. ಜೊತೆಗೆ ಮಾಡ್ತಾ ನಮಗೇನೋ ಒಂದು ಇಲ್ಲೇ ಖುಷಿ ನೋಡೋದಕ್ಕೆ ಸ್ಟಾರ್ಟ್ ಆದ್ವಿ. ನೇಚರ್ಗೂ ಏನೋ ಮಾಡ್ತಾಯಿದ್ದೀವಿ, ಅದು ಆಮೇಲೆ ನನಗೆ ಗರ್ವಾಗಿತ್ತು, ನನಗೆ ಪರ್ಸ್ನಲಿ. ಮೇಡಮ್ ಹೇಳಿದ್ದು ಒಂದು ಜವಾಬ್ದಾರಿ, ಅದ್ರ ಜೊತೆಗೆ ಇನ್ವಾಲ್ವ್ಮೆಂಟೂ ಜಾಸ್ತಿ ಆಯಿತು. ಸೊ ಅದರಿಂದ ಡೈಲಿ ಮಧ್ಯರಾತ್ರಿ ಕಾಲ್ ಮಾಡ್ತಿದ್ದು ಏನು ಪ್ರೋಗ್ರೆಸ್ ಆಗ್ತಾ ಇದೆ. ಸೊ ಆ ಡೆಡಿಕೇಶನ್ನು ಅವರಿಂದ ನಮ್ಗೆ ಸ್ವಲ್ಪ ಬಂತು, ಅವ್ರು ಹೇಳಿದ್ದು ಮಾಡ್ಕೊಂಡೋದ್ವಿ. ಇನ್ನು ಬೇರೆ ಕೆರೆಗಳನ್ನು ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಹಾಕಿರುವ ಹಣ ಎಲ್ಲವೂ ನನ್ನ ಸ್ವಂತ ದುಡ್ಡು. ನೋ ಗೌರ್ಮೆಂಟ್ ಫಂಡ್. ಈ ಗೌರ್ಮೆಂಟ್ ಫಂಡ್ ಯಾರು ಕೊಡ್ತಾರೆ? ಗೌರ್ಮೆಂಟ್ ಪರ್ಮಿಷನ್ನೇ ಕೊಡಲ್ಲ. ನನಗೆ ಫಂಡ್ ಕೊಡೋದು ಬೇಡಪ್ಪ, ಅಟ್ಲೀಸ್ಟ್ ಪರ್ಮಿಷನ್ ಕೊಟ್ಟರೆ ಸಾಕು. ಫಂಡ್ ಯಾರು ಕೇಳ್ತಾರೆ? ಇಷ್ಟು ಸುಸ್ಥಿತಿಲಿ ಇಷ್ಟು ಅದ್ಭುತವಾಗಿ ಕಾಣ್ತಿದೆ. ಬಹುಶಃ ಇನ್ಮೇಲಂತೂ ಇಲ್ಲಿ ನೀರು ನಿಲ್ಲುತ್ತೆ, ಈ ಮಳೆಗಾಲಕ್ಕೆ ತುಂಬುತ್ತೆ. ಎಷ್ಟು ಖರ್ಚು ಬಂತು? ಒಂದು ಸ್ವಲ್ಪ ಲಕ್ಷಗಳು ಖರ್ಚು ಬಂದಿದೆ, ಒಂದು 15-20 ಲಕ್ಷ ಅಷ್ಟು ಬಂದಿದೆ. 1-2 ತಿಂಗಳು ಕೆಲಸ, ಒಂದು ದೊಡ್ಡ ಕೆಲಸ. ನಂಗೆ ಇದು, ಆಮೇಲೆ ಅದು, ಇನ್ನೊಂದು ಕೆರೆ, 3 ಕೆರೆ, ಈಗ 4ನೇ ಕೆರೆ ನಡೀತಾ ಇದೆ. ಸೊ ಇದಕ್ಕೆ ನಮಗೆ ಯಾಕೆ ಕಮ್ಮಿ ದುಡ್ಡು ಖರ್ಚಾಯ್ತು ಅಂತ ಹೇಳಿದ್ರೆ, ಅವ್ರು ಮುನಿರಾಜುಗೌಡರು ತಾವೇ ನಿಂತ್ಕೊಂಡು
ಇದನ್ನು ಒಂದು ಚೂರು JCB ಕೆಲಸ ವೇಸ್ಟ್ ಆಗದೆ ಇರೋ ಥರ ಒಂಥರ ಟೆಕ್ನಿಕಲ್ ಆಗಿ ಏನೂ ನಮಗೆ ತೊಂದರೆ ಆಗದೆ ಇರೋ ಥರ. ಯಾಕೆ ಅಂತ ಹೇಳಿದ್ರೆ ಕೆರೆ ಕೆಲಸ ಮಾಡುವಾಗ ಟೆಕ್ನಿಕಲ್ ಆಗಿ ಮಾಡೋದು ತುಂಬ ಇಂಪಾರ್ಟೆಂಟು. ನಾವೇನೋ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇದನ್ನು ಹೋಗಿ ನಾವೀಗ ನೋಡಿ ಈಗ ಇದನ್ನು ಸ್ಲೋಪಿಂಗ್ ಮಾಡಿದಾರಲ್ವಾ ಅಲ್ಲಿಂದ, ಸೊ ಅಲ್ಲಿಂದ ಸ್ಲೋಪಿಂಗ್ ಮಾಡಿದ್ದಾರೆ. ನಾವು ಅದನ್ನು ಬಿಟ್ಟಿರೋ ಏನಕ್ಕೆ ಹಾಗೆ ಅಂತ ಹೇಳಿದ್ರೆ ಆ ಪಕ್ಕದಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಸುವರ್ಣಮುಖಿ ತೊರೆ ಬರುತ್ತೆ. ಸುವರ್ಣಮುಖಿ ತೊರೆಗೆ ಈ ತುಂಬಿದ ನೀರು ಅಲ್ಲಿ ಹೋಗಲಿ ಅನ್ನೋ ಉದ್ದೇಶದಿಂದ ಬಿಟ್ಟಿದ್ವಿ. ಕೊಡಿಯೋದು ಇದು ತುಂಬಿ ಈ ದಿಕ್ಕಲ್ಲೇ ಹೋಗ್ಬೇಕು, ಆ ದಿಕ್ಕಲ್ಲಿ ಅದೇ ಓವರ್ಫ್ಲೋ ಓಕೆ. ಸೊ ಅಲ್ಲಿ ಓವರ್ಫ್ಲೋ ಆಗಿ ಅದು ಹೋಗಿ ಅಲ್ಲಿಂದ ಸೋಮನಹಳ್ಳಿ ಹತ್ರ ಹೋಗುತ್ತೆ. ಸೋಮನಹಳ್ಳಿಯಿಂದ ಅದು ಇನ್ನೊಂದು ಹಳ್ಳಿ ಕೆರೆ ಆ ಕಡೆ ಹಳ್ಳಿ ಹೋಗಿ ಕಾವೇರಿ ಸಂಗಮಕ್ಕೆ ಹೋಗುತ್ತೆ. ಆಮೇಲೆ ಅರ್ಕಾವತಿ ಆ ಕಡೆಯಿಂದ ಹರ್ಕೊಂಬಂದು ಅಲ್ಲಿಗೆ ಸೇರ್ಕೊಳ್ಳುತ್ತೆ. ಸೊ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ನೇಚರ್ ಫ್ಲೋ ಇದೆಯಲ್ಲ, ಮಳೆ ನೀರು ಬರೋದು, ಮಳೆ ನೀರು ಬಂದು ರಾಜ ಕಾಲುವೆಗೆ ಒಂದು ಕನೆಕ್ಷನ್ಗೆ ಬರೋದು, ಆ ರಾಜ ಕಾಲುವೆಯಿಂದ ಕೆರೆಗೆ ನೀರು ತುಂಬೋದು, ಕೆರೆ ನೀರು ತುಂಬಿದ್ದು ಕೋಡಿ ಹರಿದು ಪಕ್ಕದಲ್ಲಿರೋ ಹೊಳೆಗೆ ತುಂಬೋದು, ಹೊಳೆಗೆ ಹೋಗಿ ಹರಿಯೋದು, ಆ ಹೊಳೆ ನೀರು ಹೋಗಿ ಕಾವೇರಿಗೆ ಸೇರ್ಕೊಳ್ಳೋದು. ಇವಾಗ ಇದರಲ್ಲಿ ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ, ಕೆರೆ ತುಂಬಲಿಲ್ಲ ಅಂದರೆ ಬೋರ್ವೆಲ್ಗಳು ಬತ್ತೋಗುತ್ತೆ. ಬೋರ್ವೆಲ್ಗಳು ಬತ್ತೋಯ್ತು ಅಂದರೆ ರೈತರುಗಳು ಬೆಳೆ ಬೆಳೆಯೋಕ್ಕಾಗಲ್ಲ. ರೈತರುಗಳೆಲ್ಲ ಏನು ಮಾಡ್ತಾರೆ, ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಅದನ್ನು ಎರಾಬಿರಿ ರೇಟಲ್ಲಿ ಅವರ ಜಮೀನುಗಳನ್ನು ಮಾರ್ತಾರೆ. ಯಾಕೆಂದರೆ ಬೆಲೆ ಇರಲ್ಲ ಜಮೀನಿಗೆ. ಕೆರೆನಲ್ಲಿ ನೀರಿಲ್ಲ, ನಾನು ಹಳ್ಳಿಯವ್ರಿಗೆ ಅರ್ಥನೇ ಆಗ್ತಾಯಿಲ್ಲ. ಕೆರೆನಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಹಳ್ಳಿದು ಅವ್ರ ಜಮೀನು ವ್ಯಾಲ್ಯೂ ಕಮ್ಮಿ ಆಗುತ್ತೆ. ನೋಡಿ ಎಂತ ನೇರ ಸಂಬಂಧ ನೋಡಿ, ಇದು ಅರ್ಥವೇ ಆಗ್ತಾ ಇಲ್ಲ. ಏನು ಗೊತ್ತಾ, ಇವಾಗ ಇಲ್ಲೇ ತೋಟ ಮಾಡ್ಕೊಂಡಿದಾರಲ್ಲ, ಈ ತೋಟ ಜಮೀನು ಎಲ್ಲ ನೀರಿಲ್ಲದೆ ಇದ್ರೆ ಬೆಳೆಯೋಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಕೆರೆನಲ್ಲಿ ನೀರು ನಿಂತ್ಕೊಳ್ಳಿಲ್ಲ ಅಂದರೆ ಅವ್ರ ಬೋರ್ವೆಲ್ಗಳಲ್ಲಿ ಎಷ್ಟು ದಿನ ನೀರಿರುತ್ತೆ, ನೀರು ಹೊಟ್ಟೋಗುತ್ತೆ. ನೀರು ಹೊಟ್ಟೋದಾಗ ಇದು ಸೋಮನಹಳ್ಳಿಲಿ ಎಷ್ಟು ಬೋರ್ವೆಲ್ಗಳು ಹೊಟ್ಟೋಗಿತ್ತು ಗೊತ್ತಾ? ನಾನು ಆ ಸೋಮನಹಳ್ಳಿ ಕೆರೆ ಮಾಡಿದ್ಮೇಲೆ ಎಷ್ಟೊಂದು ಬೋರ್ವೆಲ್ಗಳು 360 ಹೇಳಿದ್ರಪ್ಪ ಲೆಕ್ಕ ನನಗೆ, ಬೋರ್ವೆಲ್ಸ್ ರೀಚಾರ್ಜ್ ಆಗಿದೆ ಅಂತ. ಇದಿಷ್ಟು ನೀರಲ್ಲಿ ಎಷ್ಟು ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತೆ ಗೊತ್ತಾ? ಯಾಕಂದ್ರೆ ನೀರು ಒಳಗಡೆ ಇಂಗ್ತಾನೆ ಇರುತ್ತೆ. ಇದು ಇನ್ನು ಮಳೆಗಾಲ ಶುರುವಾಗಿಲ್ಲ. ಒಂದ್ಸತಿ ಸೈಕ್ಲೋನ್ ಏನಾದ್ರು ಬಂತು ಅಂದರೆ ಎರ್ರಾಬಿರಿ ಸುರಿಯುತ್ತೆ ಮಳೆ ನೀರು. ಅದು ಬಂದು ಇದು ತುಂಬಿಕೊಂತು ಅಂತ ಹೇಳಿದ್ರೆ ಯಥೇಚ್ಛವಾಗಿ ಇದು ವರ್ಷ ಗಟ್ಟಲೆ ಇದು ಬರಲ್ಲ. ಇವಾಗ ನನಗೆ ಹೇಗೆ ಅಂದರೆ ಹಳ್ಳಿಯವ್ರಿಗೆಲ್ಲ ನಾನೊಂದು ಇದನ್ನು ಮಾಡಿಟ್ಬಿಟ್ಟಿದ್ದೀನಿ, ಒಂದು ಹೇಳಿ ಇವಾಗ ಇಲ್ಲಿ ನಿಮಗೆ ನೀರಿಲ್ಲ ಅಂತ ಹೇಳಿದ್ರೆ ಯಾರೋ ಬಂದು ಒತ್ತುವರಿ ಮಾಡ್ಕೊಂಡು ಏನೋ ಮಾಡ್ತಾರೆ. ಅಲ್ಲಿ ಒತ್ತುವರಿ ಮಾಡಿಕೊಂಡು ಅಲ್ಲಿ ವಿಲ್ಲಾ ಕನ್ಸ್ಟ್ರಕ್ಷನ್ ಮಾಡೋ, ಇಲ್ಲ ಇದನ್ನು ತೋಟ ಮಾಡಿಕೊಂಡು ಅವ್ರು ಹೇಗೋ ರಿಚ್ ಪೀಪಲ್ ಹೇಗೋ ಮಾಡ್ಕೊಳ್ತಾರೆ. ನಿಮ್ಮ ಜಮೀನಿಗೆಲ್ಲ ಬೆಲೆ ಹೊಟ್ಟೋಗುತ್ತೆ ಅಂತ ಎಷ್ಟು ಅವ್ರಿಗೆ ತಿಳುವಳಿಕೆ ಹೇಳಿ ಇವಾಗ ನೆಕ್ಸ್ಟು ನನ್ನ ಪ್ರಕಾರ ಈ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ನಾನು ಜಾಗಗಳನ್ನು ಡೆವಲಪ್ ಮಾಡ್ತಿದ್ದೀನೋ ಆ ಹಳ್ಳಿ ಜನಗಳು ಮುಂದೆ ಸ್ಯಾಂಡ್ ಮಾಫಿಯಾ ಆಗಕ್ಕೆ ಬಿಡಲ್ಲ. ಈಗ ಸ್ಯಾಂಡ್ ಮಾಫಿಯಾ ಅನ್ನೋದು ಮರಳು ದಂಧೆ ಅಂತಾರಲ್ಲ, ಅದು ಆ್ಯಕ್ಚುಲಿ ಲೈಕ್ ಇವರು ಗೌರ್ಮೆಂಟ್ನವರು ಅದಕ್ಕೆ ಬ್ಯಾನ್ ತಂದಿದ್ದಾರೆ. ಅದು ನಾನ್ ಬೇಲಬಲ್ ಅರೆಸ್ಟ್ ವಾರೆಂಟ್ ಬರುತ್ತೆ ಅದಕ್ಕೆ, ಸ್ಯಾಂಡ್ ಮಾಫಿಯಾಗೆ. ಮರಳು ತೆಗಿಯೋ ಹೋಗಿಲ್ಲ. ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಗೌರ್ಮೆಂಟು. ನೀವು ನೋಡಿ ಇಲ್ಲೇ ಕಾಣಿಸುತ್ತೆ ನಿಮ್ಗೆ ಎಷ್ಟು ಮರಳಿದೆ ಇಲ್ಲಿ, ಕೋಟ್ಯಾಂತರ ರೂಪಾಯಿ ಮರಳಿದೆ ಇಲ್ಲಿ ಮರಳು ತೆಗಿಯೋಕೆ ಅಂತ ರಾತ್ರಿ ಹೊತ್ತು ಬರ್ತಾರೆ ಅನ್ಕೋತೀನಿ ನಾನು. ಆದ್ರೆ ಬರ್ದೇ ಇರೋ ಥರ ನಾನೇನಾದರೂ ಒಂದು ವ್ಯವಸ್ಥೆ ಮಾಡ್ಬೇಕು ಇಲ್ಲಿಗೆ. ಯಾಕೆಂದ್ರೆ ಇಲ್ಲಿ ಸುಲಭವಾಗಿ ಲಾರಿ ನಿಮ್ಗೆ ಗೊತ್ತರ ಜಾಗ ಆಗ್ಬಿಟ್ಟಿದೆ. ಅದಕ್ಕೆ ನಂಗೆ ಅದನ್ನೇ ನೋಡ್ತಾ ಇದ್ದೀನಿ ನಾನು. ಲಾಸ್ಟಲ್ಲಿ ನಾನು ಏನು ಮಾಡ್ತೀನಿ, ನೀರೆಲ್ಲ ತುಂಬೆಲ್ಲ ಆದಮೇಲೆ ಅಲ್ಲೊಂದು ಕಟ್ ಮಾಡಿಬಿಟ್ಟು ಕೋಡಿ ಹರಿಯಕ್ಕೆ ಮಾತ್ರ ಒಂದು ಪೈಪ್ ಹಾಕ್ಬಿಟ್ಟು ಇದನ್ನು ಪೈಪ್ಗಳ ಹಾಕ್ಬಿಟ್ಟು ಅದನ್ನು ಕಟ್ ಮಾಡಿ ಲಾರಿ ಬರ್ದಿರೋ ಥರ ಮಾಡಿಬಿಡೋಣ ಅಂತ. ಯಾಕೆಂದರೆ ನಂಗೆ ಇನ್ನೂ ನಂಬಿಕೆ ಇಲ್ಲ. ನಂಗೆ ಅನಿಸುತ್ತೆ ರಾತ್ರಿ ಬಂದು ಕಳ್ಳರುಗಳು ರಾತ್ರಿ ಹೊತ್ತಲ್ಲಿ ಬಂದು ಮರಳೆತ್ತಕ್ಕೆ ಬರ್ತಾರೆ ಅಂತ. ಬಟ್ ಒಂದು ಹೆದರಿಕೆ, ಯಾಕೆಂದರೆ ಇದು ಬರಬೇಕಾದ್ರೆ ಅವರು ಮುಕ್ಕೋಡ್ಲು ಹಳ್ಳಿ ಒಳಗಡೆಯಿಂದ ಬರ್ಬೇಕಿಲ್ಲಿ. ಹಳ್ಳಿ ಬಿಟ್ಟು ಬೇರೆ ಕಡೆ ಬರೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಮುಕ್ಕೋಡ್ಲು ಜನಕ್ಕೆ ಒಂದಿನ ನಾನು ಬಂದ್ಬಿಟ್ಟು ಕ್ಲೀನಾಗಿ ಹೇಳ್ಬಿಟ್ಟು ಒಳಗಡೆ ಯಾವುದೇ ರಾತ್ರಿ ಹೊತ್ತಲ್ಲಿ ಬಂದರು ರಾತ್ರಿ ಇಲ್ಲ ಅಂದರೆ ಮುಕ್ಕೋಡ್ಲಿಗೇನೆ ಒಂದು ಗೇಟ್ ಥರ ಮಾಡಿಬಿಡಿ, ಅಲ್ಲಿಗೆ ರಾತ್ರಿ ಹೊತ್ತು ಯಾರು ಬರ್ದೇ ಇರೋ ಥರ ಅಂತ. ಅದೊಂದು ಮಾಡಿ ಏನಾದರೂ ಮಾಡಿದ್ರೆ ಈ ಕೆರೆ ಉಳಿಸ್ಬೋದು. ಇದು ಇವಾಗ ನನ್ಗನ್ಸೋ ಪ್ರಕಾರ ಇಲ್ಲಿ ಮುಕ್ಕುಡ್ಲಲ್ಲೂ ಬೇಕಾದಷ್ಟು ಜನ ಜವಾಬ್ದಾರಿಯವರು ಇದ್ದಾರೆ. ಸೊ ಅವ್ರಿಗೆಲ್ಲ ಆಲ್ರೆಡಿ ಅರ್ಥ ಆಗಿದೆ ಇದು ಹೀಗೆ ಇದಾದರೆ ಅಂತ. ತೀರಾ ನೀವು ಅದು ನಾನು ಶುರುದೆಲ್ಲ ನಿಮ್ಗೆ ಫೋಟೋ ತೋರಿಸ್ತೀನಿ, ನಿಮಗೆ ಉರಿ ಕಿತ್ಕೊಂಡ್ಬಿಡತ್ತೆ. ಅಷ್ಟು ಮೈ ಕುದಿಯುತ್ತೆ, ಬಾಯ್ಲ್ ಆಗುತ್ತೆ ಬ್ಲಡ್ ಅಂದರೆ. ನನಗೇನು ಮುಕ್ಕೋಡ್ಲ ನನ್ನ ಜಮೀನಿಲ್ಲ,
ಇಲ್ಲ ನಾನೇನು ಇದು ಮಾಡಬೇಕಾಗಿಲ್ಲ. ಅಥವಾ ನೀವೇ ಎಲೆಕ್ಷನ್ ನಿಲ್ಬೇಕಾಗಿಲ್ಲ. ನನಗೇನು ಬೇಕಾಗಿಲ್ಲ ಎಲೆಕ್ಷನ್, ಗೋವಿಂದ. ನಂಗೆ ಯಾವ ಪಾರ್ಟಿನೂ ಇಲ್ಲ, ನಾನು ಎಲೆಕ್ಷನ್ ಆಗಬೇಕಾಗಿಲ್ಲ. ಕನಕಪುರಕ್ಕೆ MLA ಆಗಿ ಹ್ಞೂ ಆಗ್ತಾರೆ. CM ಗೇಮ್ ಆಗ್ಬೋದು ನೀವು. ಅಮ್ಮ ಬೇಡಪ್ಪ, ನನಗೆ ಅದು ಸಹವಾಸನೇ ಬೇಡ ಅದ್ರದ್ದು. ನಾನು ಹೊರಗಡೆ ನಿಂತ್ಕೊಂಡು ಏನೋ ಜನಸೇವೆ ಮಾಡೋದು, ಈ ಥರ ಪ್ರಕೃತಿ ಸೇವೆ ಮಾಡೋದು ನನ್ನ ಉದ್ದೇಶ. ಆಮೇಲೆ ಇಲ್ಲಿ ಈಗ ಇದಾಯ್ತಾ, ಇವಾಗ ಇಷ್ಟು ಇದು ಬಂದಿದೆ, ಈಗ ತುಂಬಿಟ್ರೆ ಕೆರೆ ಅಲ್ಲಿ ತನಕ ತುಂಬಿಡುತ್ತೆ. ಒಂದ್ಸತಿ ತುಂಬಿದಾಗ ಏನಾಗುತ್ತೆ ಅಂದರೆ ಮಣ್ಣೆಲ್ಲ ಗಟ್ಟಿಯಾಗಿ ಹೋಗುತ್ತೆ. ನಿಮ್ಗೆ ಗೊತ್ತಲ್ಲ, ನೀರು ಬಿದ್ದು 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 ಮಣ್ಣು ಇದು ಕಲ್ಲಾಗುತ್ತೆ ಅಂತ. ಕಲ್ಲಾಗುತ್ತೆ. ಅದು ಆ ಕಾನ್ಸೆಪ್ಟಲ್ಲಿ ನಾನು ಇದನ್ನು ಬಿಟ್ಟಿದ್ದೀನಿ. ಈಗ ಇದ್ರ ಕೆಲಸ ಮುಗೀತು ಅಂತಲೇ ನಾನು ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಬರ್ತಾ ಇರಬೇಕಾಗುತ್ತೆ, ಇದ್ರದ್ದೇನೇ ರಿಪೇರಿಗಳಿದ್ರು ನಾನು ಮಾಡ್ತಾ ಇರಬೇಕಾಗತ್ತೆ. ಸೊ ನಾನು ಅದನ್ನು ಒಂದ್ಸತಿ ನಾನು ಮಾಡಾದ್ಮೇಲೆ ನಂಗೆ ಡೆಡಿಕೇಶನ್ ಅದು ಮಾಡೇ ಮಾಡ್ತೀನಿ. ಓಕೆ, ಬರೀ 2 ಮಳೆಗೆ ಎಷ್ಟು ನೀರು ತುಂಬಿದೆ ನೋಡಿ. ಹಾಂ, 2 ಮಳೆಗೆ ಇಷ್ಟು ನೀರು ತುಂಬಿರೋದು. ಆಮೇಲೆ ಆ ಕಡೆ ಅಷ್ಟು ಜಾಗ ಖಾಲಿ ಇದೆಯಲ್ಲ, ಅದು ಎತ್ತರದಲ್ಲಿ ಇದ್ರದ್ದು ಅದೂ ಈ ಸರ್ವೆಗೆ ಸೇರಿರೋದು. ಇದು ಇದಕ್ಕೆ ಕೆರೆ ಸರ್ವೆಗೆ ಸೇರಿರೋದು. ಅದು ಒತ್ತುವರಿ ಆಗಿಲ್ಲ. ಸೊ ಆ ಜಾಗ ಅಲ್ಲಿ ಒಂದು ಇದು ಹಾಕಿದ್ದಾರೆ, ಕಲ್ಲು ಹಾಕ್ಬಿಟ್ಟು ಹಾಕಿದಾರಲ್ಲ, ಅದನ್ನ ಫಾರೆಸ್ಟೇಷನ್ ಮಾಡೋಣ ಅಂತ ಪ್ಲಾನಿಂಗ್. ಅಲ್ಲಿಗೆ ಮರ ಹಾಕಿ ಫಾರೆಸ್ಟೇಷನ್ ಮಾಡಿಬಿಡೋಣ ಅಂತ. ಸೊ ನೀವು ಸಂಜೆ ಹೊತ್ತಿಗೆ ಬರ್ಬೇಕಿಲ್ಲಿ, ಎಷ್ಟು ಹಕ್ಕಿಗಳು ಬರುತ್ತೆ ಗೊತ್ತಾ. ನೀರು ಬರ್ತಿದ್ದಾಗೆ ಹಕ್ಕಿಗಳು ಬಂದ್ಬಿಡುತ್ತವೆ, ಎಲ್ಲೂ ಇರುತ್ತವೋ ಏನೋ. ಸೊ ನೀರೇ ಇಲ್ಲ ಅಂದ್ರೆ ಹಕ್ಕಿಗಳೆಲ್ಲ ಹೋಗ್ಬೇಕು. ಹೋದ್ಸತಿ ಇದು ಬಂದಾಗ ಬರಗಾಲ ಥರ ಬಂದಿತ್ತು 2 ವರ್ಷದ ಕೆಳಗಡೆ, ರಾಸಿ ಹಕ್ಕಿಗಳು ಸತ್ತೋದ್ವು. ನೀರಿಲ್ಲದೆ ಎಲ್ಲ ಪ್ರಾಣಿಗಳು ಅಳೋದು, ನೀರಿಲ್ಲ ಎಲ್ಲಿ ಹೋಗುತ್ತೆ ನೀರು ಅಂತ. ಸೊ ಇದು ನಾನು ನಿಮ್ಮ ಇವರಿಗೆ ವೀಕ್ಷಕರಿಗೆಲ್ಲ ಹೇಳೋದೇನು ಗೊತ್ತಾ, ಇದು ನೋಡಿಬಿಟ್ಟು ರೇವತಿ ಮೇಡಮ್ ಏನೋ ಯಾವ ಸೀರೆ ಉಟ್ಕೊಂಡಿದ್ರು, ರೇವತಿ ಮೇಡಮ್ ಶರ್ಟ್ ಹಾಕ್ಕೊಂಡಿದ್ರಾ, ರೇವತಿ ಮೇಡಮ್ ತಲೆ ಬಿಟ್ಕೊಂಡಿದ್ರಾ, ರೇವತಿ ಮೇಡಮ್ ತಲೆನೇನೋ ಹಿಂಗೆ ಮಾಡ್ಕೋತಿದ್ರಾ, ಕುಂಕುಮ ಇಟ್ಕೊಂಡಿದ್ದಾರಾ, ಆಮೇಲೆ ತಲೆ ಹಿಂಗೆ ಮಾಡ್ಕೋತಿದ್ರ. ನಿಮ್ಮದು ನಂದೊಂದು ಎಪಿಸೋಡ್, ನಂದೊಂದು ಸ್ವಲ್ಪ ಅಭ್ಯಾಸ ಅದು, ಹಿಂಗೆ ಮಾಡ್ಕೋತಾ ಇರ್ತೀನಿ ಕೂದಲನ್ನ. ತಲೆ ಏನೋ ಕಟ್ತಾ ಇರಬೇಕು. ಯಾರೋ ಒಬ್ರು ಕಮೆಂಟು ಹಾಕಿದ್ದಾರೆ, ಯಾರೋ ಇವ್ರಿಗೆ ಏನು ಬಂದಿದೆ ಅಂತ ಅನ್ಸುತ್ತೆ, ಇವ್ರಿಗೆ ಆಗನ್ಸುತ್ತೆ ಈಗನ್ಸುತ್ತೆ. ನಂದು ಈ ಕೂದಲಿದೆಯಲ್ಲ, ಇದು ಏನು ಮಾಡಿದ್ರು ಹಿಂದೆ ಹೋಗಲ್ಲ. ಓಕೆ, ಬೆಳೆಯೋದೇ ಇಲ್ಲ ಈ ಕೂದಲು. ನನಗೆ ಮುಂಚೆಯಿಂದ ಪ್ರಾಬ್ಲಮ್ ಇದು, ಅದು ಮುಂದೆ ಬಂದು ಬೀಳ್ತಿರುತ್ತೆ. ಅದಕ್ಕೆ ನಾನು ಅದನ್ನು ಸ್ವಲ್ಪ ತೆಗೆದು ಹಿಂಗೆ ಹಾಕೋತಾ ಇರ್ತೀನಿ. ಸೊ ಅದಕ್ಕೆ ಒಂದು ದೊಡ್ಡ ಕಮೆಂಟು, ಇವ್ರಿಗೆ ನಾನು ಏನು ಕೆಲಸ ಮಾಡಿದ್ದೀನಿ, ತಾವು ಏನು ಕಲ್ತ್ಕೋಬೇಕು ನನ್ನ ಮಾತಿಂದ, ತಮ್ಗೇನು ಅವೇರ್ನೆಸ್ ಬರಬೇಕು, ತಾವು ಏನು ಮಾಡಬೇಕು, ತಮ್ಮದೇನು ಜವಾಬ್ದಾರಿ ಮುಂದೆ. ಈ ಎಪಿಸೋಡು ಕಲಾ ಮಾಧ್ಯಮದವ್ರು ಯಾಕೆ ಮಾಡ್ತಾಯಿದ್ದಾರೆ ಅದೆಲ್ಲ ನೋಡೋದು ಬಿಟ್ಬಿಟ್ಟು ನಾನೇನು ಮಾಡಿದೆ, ನಾನು ನಿಮಗೆಲ್ಲ ಹೆದರ್ಕೊಂಡು ಸೀರೆ ಉಟ್ಕೊಂಡ್ಬಂದಿದ್ದೀನಿ. ಪಾಪ ಇಲ್ಲಿ ಎಡಗಿಡು ಬಿದ್ದರೆ ನೀವು ಸೀರೆ ತೊಡಸಿ ನೋಡಿ, ನಿಮಗೋಸ್ಕರ ಸೀರೆ ಉಟ್ಕೊಂಡ್ಬಂದ್ರೆ ಇಲ್ಲ ಪಾಪ ಅವ್ರು ಪ್ಯಾಂಟು ಶರ್ಟ್ ಹಾಕೊಂಡ್ಬರೋರು. ಅದಕ್ಕೆ ಎರಾಬಿರಿ ಏರಿಯಾಗಳಲ್ಲಿ ನಾನು ಸೀರೆ ಉಟ್ಕೊಂಡು ಬಂದರೆ ಎಡು ಬಿದ್ದರೆ ನೀವು ಬರ್ತೀರಾ ನಂಗೆ ಇದು ಮಾಡ್ಕೊಳಕ್ಕೆ. ಅದಕ್ಕೆ ಪ್ಯಾಂಟ್ ಹಾಕೊಂಡು ಬರೋದು ನಾನು. ಇವತ್ತು ನಾನು ಹೊರಡೋಕೆ ಮುಂಚೆ ಹೆದರ್ಕೊಂಡು ನಿಮ್ಮ ಕಲಾ ಮಾಧ್ಯಮದ ವೀಕ್ಷಕರಿಗೆ ಹೆದರ್ಕೊಂಡು ಸೀರೆ ಉಟ್ಕೊಂಡು ಬಂದೆ. ದಯವಿಟ್ಟೆಲ್ಲ ಕಮೆಂಟ್ ಹಾಕಿ ಮೇಡಮ್, ಈ ಥರ ಕೆಲ್ಸಕ್ಕೆ ಹೋದಾಗ ಪೂಜೆ ಅಥವಾ ಮನೇಲಿದ್ದಾಗ ಓಕೆ ಸೀರೆ ಉಟ್ಕೊಳ್ಳಿ ನೀವು ಹೇಳೋದ್ರಲ್ಲಿ ಏನೋ ನ್ಯಾಯ ಇದೆ ಅಂತ ಅನ್ಕೋತೀನಿ. ಏನಿವೆ ಆ ವಸ್ತ್ರ ಅವ್ರವ್ರ ಇಷ್ಟ, ಅದನ್ನ ಯಾಕೆ ಕಮೆಂಟ್ ಆಗ್ತಾರೆ ನಂಗೆ ಏನೂ ಅರ್ಥ ಆಗಿಲ್ಲ. ಓಕೆ, ಹಂಗೂ ನಿಮ್ಗೆ ಅನಿಸ್ತಾ ಇಂಥ ಕೆಲಸ ಮಾಡೋಕೆ ನೋಡಿ, ಬಂಡೆ ಕಲ್ಲು ಇಲ್ಲೋ ಚಪ್ಪಲಿ ಬರೀ ಅದೆಲ್ಲ ಹಾವು ಇರುತ್ತೆ ನೋಡಿ, ಚಪ್ಪಲಿ ಹಾಕೊಂಡ್ಬಂದವ್ರೆ ತಪ್ಪಿ ಏನೋ ನಾವು ಮಾತಾಡ್ಬೇಕಾದ್ರೆ ಹಾವುಗಳು, ವೈಪರ್ಸು ಎಲ್ಲ ಸ್ನೇಕ್ಸ್ ಇರುತ್ತೆ, ವೈಪರು ಆಕ್ಚುಲಿ ಕೋಬ್ರಾಸ್ ಇರುತ್ತೆ ಇಲ್ಲಿ ಈ ತರ ಜಾಗಗಳಲ್ಲಿ. ನಾವು ಅದನ್ನ ಆಕ್ಚುಲಿ ಪಂಪ್ ಶೂ ಹಾಕೊಂಡ್ ಬರ್ಬೇಕು, ಪ್ಯಾಂಟ್ ಹಾಕೊಂಡ್ ಬರ್ಬೇಕು. ಯಾಕೆ ಅಂತ ಹೇಳಿದ್ರೆ ವೈಪರ್ ಏನಾದ್ರು ಕಚ್ಚಿದ್ದು ಗೊತ್ತಾಗಲ್ಲ ನಮ್ಗೆ, ಜಸ್ಟ್ ಹಿಂಗಂತ ಹೊಟ್ಟೋಗುತ್ತದು. ಆಮೇಲೆ ಇದು ಕ್ರೇಟ್ ಹಾವು, ಕ್ರೇಟ್ ಇದೆಯಲ್ಲ, ಕ್ರೇಟ್ ಏನಾದ್ರು ಕಚ್ಚಿದ್ರೆ ನಮ್ಮ ಸೈಟಲ್ಲಿ, ಹೊಸ ಸೈಟಲ್ಲಿ ಕ್ರೇಟ್ ಇತ್ತು, ಈ ಕ್ರೇಟಲ್ಲಿ ಕ್ರೇಟ್ ಇರಲ್ಲ ಅಂತ ಹೇಗೆ ಹೇಳೋಣ, ಹಾವುಗಳಿರುತ್ತೆ. ಸೊ ಅದೇನಂತ ಹೇಳಿದ್ರೆ ನಾವು ಬದುಕಿದ್ರೆ ಇನ್ನೂ ಒಂದಷ್ಟು ಕೆರೆಗಳು ಮಾಡ್ಬೋದು, ನಿಮ್ಗಳ್ದೆಲ್ಲ ಸೇವೆಗಳು ಮಾಡ್ಬೋದು. ಅದು ಬಿಟ್ಬಿಟ್ಟು ನಾನು ಸೀರೆ ಉಟ್ಕೊಂಡು ಬರ್ತೀನಿ. ಈಗ ಪರವಾಗಿಲ್ಲ, ಎಲ್ಲ ಕ್ಲೀನ್ ಮಾಡಿಸೋದ್ಮೇಲೆ. ಅದೇ ಕ್ಲೀನ್ ಮಾಡ್ಸೋಕೆ ಮುಂಚೆ ಯೋಚನೆ ಮಾಡಿ ಎಷ್ಟು ಡೇಂಜರಸ್ ಇರುತ್ತೆ ಗೊತ್ತಾ ಇಲ್ಲಿ. ಆಮೇಲೆ ನಾನು ಅಕಸ್ಮಾತ್ ಕರಡಿ ಬಂತು ಅಂದ್ಕೊಳ್ಳಿ, ಇಲ್ಲೆಲ್ಲ ಲೆಪರ್ಡ್ಸ್ ಇದೆ, ಸಿಕ್ಕಾಬಟ್ಟೆ ಲೆಪರ್ಡ್ಸು ಇಲ್ಲೇ ಬನ್ನೇರುಘಟ್ಟ ಫಾರೆಸ್ಟ್ ಹತ್ರ. ಕರಡಿ ಇದು ಲೆಪರ್ಡ್ ಬಂತು ಅಂದ್ಕೊಳ್ಳಿ, ನಾನು ಹೋಗಬೇಕು ಅಂದರೆ ನಾನು ಸೀರೆ ಉಟ್ಕೊಂಡು ಓಡೋಗ್ಬೇಕಾಗತ್ತೆ. ನಾನು ನಿಮ್ಗೆ ಈ ಸಬ್ಜೆಕ್ಟ್ ನಾನು ಈ ಸಬ್ಜೆಕ್ಟ್ ಇಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡೇ ಇದ್ದೆ ನಾನು.
ಗೊತ್ತಾಗ್ತಿದ್ಯಾ? ಹ್ಞೂ ಆಮೇಲೆ ಏನು ಗೊತ್ತಾ, ತಲೆ ತಟ್ಟಿದ್ ಮಾತಾಡ್ತಾರಪ್ಪ. ಭಾರತೀಯ ಸಂಸ್ಕೃತಿ ಏನೋ ಕಾಪಾಡಿ ಸೀರೆ ಉಟ್ಕೊಳ್ಳಿ ಮೇಡಮ್ ಅಂತ ಹೇಳ್ತಿರಲ್ಲ, ಸರಿ ಒಪ್ಕೋತೀನಿ. ಆದರೆ ಅವ್ರೇನು ಸತ್ಯನಾರಾಯಣ ಪೂಜೆಗೆ ಬರ್ತಾರೆ ಇಲ್ಲಿ ದಿನ ಬೆಳಗ್ಗೆ ಅವ್ರು ಬರೋದು ಯಾಕೆ ಇಲ್ಲಿಗೆ? ಕೆರೆ ನನ್ನಷ್ಟು ಭಾರತೀಯ ಸಂಸ್ಕೃತಿಗಾಗಿ ಹೋರಾಡ್ತಿರೋರು ಯಾರೂ ಇಲ್ಲ, ಗೊತ್ತಾಯ್ತಾ? ನಾನು ಸಂಗೀತಕ್ಕೋಸ್ಕರ ಲಕ್ಷಾಂತರ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಅಲ್ವಾ? ಅದೇ ತಾನೇ. ಸಂಗೀತ ಕೇಳಿ ತುಂಬಾ ದಿನ ಆಯ್ತು, ನಿಮ್ಮ ಮನೆಗೆ ಬರ್ತೀನಿ, ಬನ್ನಿ ಪ್ಲೀಸ್. ಚೆನ್ನಾಗಿರುತ್ತೆ. ನಮ್ಮ ಮನೆಯೆಲ್ಲ ಚೇಂಜ್ ಆಗ್ಬಿಟ್ಟು ಇವಾಗ ವೀಣಾ ಲಾಂಜ್ ಫುಲ್ ದೊಡ್ಡದಾಗ್ಬಿಟ್ಟಿದೆ. ಬನ್ನಿ ಕಚೇರಿ ಮಾಡೋಣ, ಚೆನ್ನಾಗಿರುತ್ತೆ, ಕೇಳಿಸ್ಕೊತೀವಿ. ಸೂಪರ್. ಹಾಗಾಗಿ ನೋಡಿ ವಸ್ತ್ರ ನವಿಲ್ ಕೂಗ್ತಾ ಇದೆ. ಹೌದು, ಈ ನವಿಲ್ಗಳು ಇವಾಗ ಖುಷಿಯಿಂದ ಕೂಗ್ತಾ ಇದೆ. 2 ವರ್ಷದ ಕೆಳಗಡೆ ಅಳ್ತಾ ಇರೋವು. ನನಗೆ ನವಿಲ್ ಹೇಗೆ ಅಳುತ್ತೆ, ಹೇಗೆ ಖುಷಿ ಪಡುತ್ತೆ ಎಲ್ಲ ಗೊತ್ತು. ಆ ಖುಷಿ ಯಾಕೆ ಗೊತ್ತಾ, ಇಲ್ಲಿ ನೀರು ಕಾಣಿಸ್ತಿದೆಯಲ್ಲ ಅದಕ್ಕೋಸ್ಕರ. ಸೊ ತೊಂದರೆ ಇಲ್ಲ, ನಮ್ಮ ಜೀವನ ನಡೆಯುತ್ತೆ ಅಂತ. ಹಾಂ, ಅಟ್ಲೀಸ್ಟು ಮಕ್ಳುಗಳಿಗೂ ಕರ್ಕೊಂಬಂದು ನೀರು ಕುಡಿಸ್ಬೋದು ಇಲ್ಲಿ ಅಂತ. ಇದು ಎಂಥ ಅದ್ಭುತ ಜಾಗ ಗೊತ್ತಾ ಪರಮೇಶ್? ಇದೆಯಲ್ಲ ಈ ಜಾಗ, ಇದು ನನಗೆ ಇಲ್ಲೇನೆ ಮುನಿನಗರ ಡ್ಯಾಮ್ ಅಂತ ಇದೆ. ಮುನಿನಗರ ಡ್ಯಾಮ್ ಭಾಳ ಅದ್ಭುತವಾಗಿದೆ. ಇಲ್ಲೆಲ್ಲ ಹಿಲ್ಲಿ ರೇಂಜ್ ಇದು ಕನೆಕ್ಟ್ಸ್ ಟು ನಮ್ಮ ಬಲ್ಗಿರಿ, ಕೃಷ್ಣಗಿರಿ ಆ ಬೆಟ್ಟಗಳಿದೆಯಲ್ಲ, ಆ ಬೆಟ್ಟಕ್ಕೆ ಈ ಬೆಟ್ಟದಿಂದ ಕನೆಕ್ಟಿವಿಟಿ ಇದೆ. ಅಂದರೆ ಪಶ್ಚಿಮ ಘಟ್ಟಕ್ಕೆ ಬಾಗಿಲಿದು, ವೆಸ್ಟರ್ನ್ ಘಾಟ್ಸ್ ಅಂಡ್ ಈಸ್ಟರ್ನ್ ಘಾಟ್ಸ್ ಸೇರುತ್ತಲ್ಲ, ಅಲ್ಲಿಗೆ ಇದು ಎಂಟ್ರಿ ಲೆವೆಲ್. ಇದು ಪುಣ್ಯಕ್ಷೇತ್ರ, ಇದು ನಿಜಕ್ಕೆ ಹೌದು, ಇದು ಪುಣ್ಯಕ್ಷೇತ್ರ. ಇಲ್ಲಿ ಒಳ್ಳೆ ಕಾರಿಡಾರು, ವೆರಿ ಸೂಕ್ಷ್ಮವಾದಂತಹ ಕಾರಿಡಾರು. ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ ಅಂದರೆ ನೀಲಗಿರೀಸು ಮತ್ತು ನಮ್ಮ MMLs ರೇಂಜ್ ಏನಿದೆಯಲ್ಲ, ಕಾವೇರಿ ವೈಲ್ಡ್ ಲೈಫು, MMLs ವೈಲ್ಡ್ ಲೈಫು, ಆ ಕಡೆ ನೀಲಗಿರಿ ವೈಲ್ಡ್ ಲೈಫು, ಇವೆಲ್ಲದಕ್ಕೂ ಕನೆಕ್ಟಿಂಗ್ ಪಾಯಿಂಟ್ ಯಾವ್ದು ಗೊತ್ತಾ? ಇದೇ ಬನ್ನೇರುಘಟ್ಟ. ಆಮೇಲೆ ನೀವು ಅಂದ್ಕೊಂಡಿದ್ದೀರಾ, ನೀವುಗಳೆಲ್ಲ ಮನೇಲಿ ಕೂತ್ಕೊಂಡು ನೀವೊಂದು ನಮಗೆ ಒಂದು ಲೈಕ್ ಮಾಡೋದು, ಒಂದು ಕಮೆಂಟ್ ಮಾಡೋದು, ತಲೆ ತಟ್ಟಿದ ಕಮೆಂಟ್ ಮಾಡ್ತೀರಾ, ಒಳ್ಳೆ ಕಮೆಂಟು ಮಾಡ್ತೀರಾ, ಕಮೆಂಟ್ ಮಾಡೋದು ಮಾಡ್ತಿದ್ದೀರಾ. ಈ ಥರ ಬಿಟ್ಟಲ್ಲಿ ಕೆರೆಗಳು ಸತ್ತೋದ್ರೆ ಇವಾಗ ನಮಗೆ ಕಡೆಗೆ ಇನ್ನೊಂದು 15-20 ವರ್ಷದ ಹೊತ್ತಿಗೆ ನಮ್ಮ ಬೆಂಗಳೂರು ಇದೆಯಲ್ಲ, ಬೆಂಗಳೂರು ಸುತ್ತಮುತ್ತ ಆಫ್ರಿಕಾದಲ್ಲಿ ಒಂದು ಸಿಟಿ ಇದೆಯಂತೆ. ಒಂದು ಹನಿ ನೀರಿಗೂ ಒದಾಡಬೇಕಂತೆ, ನೀರೇ ಇಲ್ವಂತೆ ಗೊತ್ತಾ? ಡ್ರೈ ಸಿಟಿ ಅಂತ ಕರೀತಾರೆ ಅದನ್ನು. ಆಮೇಲೆ ನೀರು ಕಾಣಿಸ್ತಾ ಇರುತ್ತೆ, ಉಪಯೋಗ ಇಲ್ಲ. ಈಗ ನಮ್ಮ ಉತ್ತರಹಳ್ಳಿ ಕೆರೆ ಆಗಿದೆಯಲ್ಲ, ನೀರು ಕಾಣಿಸ್ತಾ ಇರುತ್ತೆ, ಉಪಯೋಗ ಇಲ್ಲ. ಪಕ್ಷಿಗಳಿಗೂ ಉಪಯೋಗ ಇಲ್ಲ, ಪ್ರಾಣಿಗಳಿಗೂ ಉಪಯೋಗ ಇಲ್ಲ. ಜಾಲಿ ಮರನೂ ಅಷ್ಟೇ. ಜಾಲಿಯ ಮರ, ಪುರಂದರದಾಸರೇ ಹೇಳಿದ್ದಾರೆ, ಜಾಲಿಯ ಮರದಂತೆ ದುಷ್ಟ ಜನರು, ಕೂತ್ಕೊಳ್ಳೋಕೆ ಜಾಗ ಇಲ್ಲ, ತಿನ್ನಕ್ಕೆ ಹಣ್ಣು ವಿಷ. ಆಮೇಲೆ ಅದನ್ನ ಹಾಡಿ ತೋರಿಸ್ತೀನಿ ನಾವು. ಜಾಲಿಯ ಮರದಂತೆ ದುಷ್ಟ ಜನರು ಅದಿದೆ. ಒಂದು ಉಸಿರಾಡಲು ಇದಿಲ್ಲ, ಒಳ್ಳೆ ಗಾಳಿ ಇಲ್ಲ, ಕೂತ್ಕೊಳ್ಳೋಕೆ ಜಾಗಕ್ಕೆ ಮುಳ್ಳುಗಳು ಚುಚ್ಚುತ್ತೆ, ಕೆಳಗಡೆ ಹೋಗೋಕ್ಕಾಗಲ್ಲ. ಅದ್ರ ಹಣ್ಣು ಬಿಟ್ಟಿರುತ್ತೆ, ಹಣ್ಣು ವಿಷಕಾರಿ, ಅದರಲ್ಲಿ ಯಾವ ಥರದ ಉಪಯೋಗ ಇಲ್ಲ. ಆ ಥರ ಆಗೋಗುತ್ತೆ ಈ ಕೆರೆಗಳು. ಆಮೇಲೆ ನಾನು ಅದನ್ನು ಹಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಅದು ಅದಕ್ಕೆ ಅದು ಏನು ಮೀನಿಂಗ್ಫುಲ್ ಆಗಿದೆ ಅಂತ. 1000 ವರ್ಷದ ಕೆಳಗಡೆ ನಮ್ಮ ಪುರಂದರದಾಸರು ವ್ಯೂ ಮಾಡಿದರು, ಈ ಥರ ಪ್ರಯೋಜನ ಇಲ್ಲದಿರೋ ಮರಗಳು ಹಾಕಬೇಡಿ, ಅದು ಹಕ್ಕಿಗಳು ಹೋಗಿ ಆ ಮರದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಜಾಲಿ ಮುಳ್ಳಿದೆಯಲ್ಲ, ನೋಡಿದ್ದೀರಾ ನೀವು? ಉತ್ತರ ಕರ್ನಾಟಕ ತುಂಬ ಎಷ್ಟೋ ಕಡೆ ಬೆಳೆದ್ಬಿಟ್ಟಿದೆ. ಅದನ್ನೆಲ್ಲ ನಾವು ನಿರ್ಮೂಲ ಮಾಡಬೇಕು. ಇಷ್ಟಿಷ್ಟು ಮುಳ್ಳು, ಜಾಲಿ ಮುಳ್ಳನ್ನ ನಂಜು ಅಂದ್ಬಿಟ್ಟು ಎಷ್ಟು ಜೋರಾಗಿ ಇದು ಎಫೆಕ್ಟ್ ಆಗುತ್ತೆ ಗೊತ್ತಾ? ಅದು ಕಾಲು ಒಳಗಡೆ ಇಷ್ಟುದ್ದ ಬೇರೆ ಇರುತ್ತಾ, ಮುರ್ಗಿರ್ಕೊಂಬಿಟ್ರೆ ಅದು ತುದಿ ಮುರ್ಕೊಂಬಿಟ್ರೆ ಒಳಗಡೆ ಅದು ನಿರಂತರ ಹಿಂಸೆ, ಅದು ಚಿತ್ರಹಿಂಸೆ. ಆಪರೇಷನ್ ಮಾಡಬೇಕು, ಆಂಟಿಬಯೋಟಿಕ್ಸ್ ಕೊಡ್ಬೇಕು. ನೆರಳಿಗೆ ಹೋಗೋಣ. ಅದ್ಭುತವಾಗಿದೆ ಮೇಡಮ್ ಇದು ಕೆಲಸ.